रामालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। ಜಿಜ್ಞಾಸುಗಳೇ, ನಿನ್ನೆ ದಿವಸ ನಾವು ಶ್ರೀಮದ್ ಭಾಗವತ ಪಾಠದ ಪ್ರಾರಂಭ ಪೂರ್ವದಲ್ಲಿ ಪುರಾಣದ ಪರಿಚಯ ನೋಡಿದ್ವಿ, ಪುರಾಣ ಲಕ್ಷಣಗಳನ್ನು ನೋಡಿದ್ವಿ. ಇತರ ಪುರಾಣಗಳಿಗಿಂತಲೂ ಭಾಗವತ ಪುರಾಣ ಎಷ್ಟು ಗರಿಮೆ ಉಳ್ಳದ್ದಾಗಿದೆ ಅನ್ನೋದನ್ನ 4-5 ಅಂಶಗಳಿಂದ ನೋಡಿದ್ವಿ. ಮತ್ತು ಇತರ ಪುರಾಣಗಳಿಗಿಂತಲೂ ಭಾಗವತ ಪುರಾಣ 10 ಲಕ್ಷಣಗಳಿಂದ ಕೂಡಿದೆ ಎನ್ನುವಂತಹ ಆ ಲಕ್ಷಣಗಳು, ಆ ಲಕ್ಷಣದಲ್ಲಿರುವಂತಹ ವಿಷಯಗಳು ಭಾಗವತದಲ್ಲಿವೆ. ಆದ ಕಾರಣ ಭಾಗವತ ಪುರಾಣ ಬಹಳ ವಿಶಿಷ್ಟವಾದದ್ದು, ಮಹತ್ತದ್ದು ಅನ್ನೋದನ್ನು ನಾವು ನಿನ್ನೆ ದಿವಸ ನೋಡಿದ್ವಿ. ಇವತ್ತಿನ ದಿವಸ ಭಾಗವತ ಪುರಾಣ ಪ್ರಾರಂಭ ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ಸಂಪ್ರದಾಯಬದ್ಧವಾಗಿ ಭಾಗವತದ ಮಾಹಾತ್ಮ್ಯ ಅಂತ ಇರ್ತದೆ. ಪದ್ಮಪುರಾಣದ ಉತ್ತರಖಂಡದಲ್ಲಿ ಬರುವಂತಹ 6 ಅಧ್ಯಾಯಗಳು, ಆ 6 ಅಧ್ಯಾಯಗಳು ಶ್ರೀಮತ್ ಭಾಗವತ ಪುರಾಣ ಮಹಾತ್ಮೆಯನ್ನು ಕುರಿತು ಹೇಳುವಂತಹದ್ದು. ಆ ಗ್ರಂಥವನ್ನ, ಆ ಭಾಗವನ್ನ, ಪದ್ಮಪುರಾಣದ ಶ್ರೀಮದ್ ಭಾಗವತ ಮಹಾತ್ಮ್ಯ ಎನ್ನುವಂತಹ ಗ್ರಂಥವನ್ನ, ಅದರ 6 ಅಧ್ಯಾಯದ ಭಾಗವನ್ನ ನಾವಿವತ್ತು ನೋಡೋಣ. ಅದಕ್ಕಿಂತಲೂ ಪೂರ್ವದಲ್ಲಿ ಪುರಾಣಗಳನ್ನ ಓದಿ ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ 4 ಮಾತುಗಳು. 4 ಅಲ್ಲ, 2 ಮಾತುಗಳು ಅಂತ ಇಟ್ಕೊಳ್ಳಿ. ಮೊದಲನೇದಾಗಿ, ನಮ್ಮ ಹೇಗಿರ್ತದೆ ನಮ್ಮ ಅಪೇಕ್ಷೆ, ನಮ್ಮ ಮನಸ್ಥಿತಿ ಅಂತ ಹೇಳಿದ್ರೆ, ನಾವು ಅದ್ಯಾಕೋ ಗೊತ್ತಿಲ್ಲ, ಒಂದು ಬ್ಲ್ಯಾಕ್ ಆಗಿರ್ಬೇಕು ಅಥವಾ ವೈಟ್ ಆಗಿರ್ಬೇಕು, ಒಂದು ಎಸ್ ಆಗಿರ್ಬೇಕು ಅಥವಾ ನೋ ಆಗಿರ್ಬೇಕು, ಒಂದು ಆಗಿರ್ಬೇಕು ಅಥವಾ ಶೂನ್ಯವಾಗಿರ್ಬೇಕು. ಈ ರೀತಿಯ ಅಪೇಕ್ಷೆಗಳೇ ನಮಗಿರ್ತವೆ. ಒಂದ್ ಹೇಳ್ರಿ, ನೀವು ಇದಾರು ಹೇಳ್ರಿ, ಅದಾರು ಹೇಳ್ರಿ ಅಂತ, ಈ ರೀತಿಯ ಅಪೇಕ್ಷೆ ನಮ್ಮಲ್ಲಿರ್ತದೆ. ಅದ್ಯಾಕೆ ನಾವು ಹಾಗೆ ಬೆಳೆಸ್ಕೊಂಡು ಬಂದಿದ್ದೀವಿ. ಅರ್ಥಾತ್ ಸಾರಾಂಶ ಏನು ಅಂತ ಹೇಳಿದ್ರೆ, ಸ್ನೋ ಟೈಪ್ ಆನ್ಸರ್ಸ್, ಎಸ್ ನೋ ಟೈಪ್ ಆನ್ಸರ್ಸ್ ಇರುವಂತಹದ್ದು ಇಲ್ಲಿ ಸಿಗೋದಿಲ್ಲ. ಪುರಾಣದಲ್ಲಿ, ಗಣಿತದಲ್ಲಿ ಹಾಗೆ ಸಿಗಬಹುದು. ಪುರಾಣಗಳಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಅನ್ನೋದು ಇರೋದಿಲ್ಲ. ಅವೆರಡರ ಮಧ್ಯದಲ್ಲಿ ನಾವು ಹೇಳ್ತೀವಲ್ಲ, ದೇರ್ ಆರ್ ಮೆನಿ ಶೇಡ್ಸ್ ಆಫ್ ಗ್ರೇ ಅಂತ. ಪುರಾಣದಲ್ಲಿಯೂ ಹಾಗೇನೆ ಇರ್ತದೆ. ಇದನ್ನ ಗಂಭೀರವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಮಗೆ ಎಸ್ ಅಥವಾ ನೋ ಎನ್ನುವಂತಹ ನಿರ್ದಿಷ್ಟ ಗೆರೆ ಕೊರದಂತಹ
ನಮ್ ಕಡೆ ಹೇಳ್ತಾರಲ್ಲ, ತುಕಡಿ ಕಡ್ಡಿ ಮುರಿದು ಕೈಯಲ್ಲಿ ಕೊಟ್ಟಂತಹ ಎನ್ನುವ ರೀತಿಯಲ್ಲಿ ಉತ್ತರಗಳು ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಾತು ಅನ್ನೋದೇನಿದೆಯಲ್ಲ, ಈ ಪುರಾಣಗಳು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಮಾತಿನ ಮೂಲಕವೇ ಹೇಳ್ಬೇಕು. ಅದಕ್ಕೆ ಸಂಸ್ಕೃತದಲ್ಲಿ ವಾಕ್ ಅಂತ ಹೆಸರು. ವಾಕ್ಗೆ ಒಂದು ಅನಿವಾರ್ಯ ದೋಷ ಯಾವಾಗ್ಲೂ ಅಂಟ್ಕೊಂಡೇ ಇರುತ್ತೆ. ಅದು ಏಕದೇಶ ವಿವೃತ್ತಿ ದೋಷ ಅನ್ನುವಂಥದ್ದು. ಒಂದು ಮಾತು ಒಂದು ಕಾಲದಲ್ಲಿ ಒಂದೇ ಅರ್ಥವನ್ನು ಕೊಡೋದು ಸಾಧ್ಯ. ಹಾಗಾಗಿ ಒಂದೇ ಮಾತಿನಿಂದ ನಾವು ನಮಗ್ ಬೇಕಾಗಿರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರ ಸಿಗಬೇಕು ಅನ್ನುವಂತಹ ಅಪೇಕ್ಷೆನೇ ತಪ್ಪು ಮೊದಲನೇದಾಗಿ. ಆದ್ರಿಂದ ಒಂದೇ ಮಾತಿನಲ್ಲಿ ಏನೂ ಸಿಗೋದಿಲ್ಲ. ಹಾಗೆ ನಾವು ಲೈಫ್ ಇಸ್ ಅನ್ ಎಸೆ ಟೈಪ್ ಕ್ವಶನ್ ಅಂತ ಹೇಳ್ತೀವಲ್ವಾ, ಹಾಗೆ ಪುರಾಣಗಳು ಕೂಡ ಎಸ್ ನೋ ಟೈಪಿನ ಉತ್ತರಗಳು ಸಿಗೋದಿಲ್ಲ. ಅಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ತರ ಇರೋದಿಲ್ಲ. ದೇರ್ ಆರ್ ಮೆನಿ ಶೇಡ್ಸ್ ಆಫ್ ಗ್ರೇ. ಪುರಾಣಗಳಲ್ಲಿ ಬರುವ ಪಾತ್ರಗಳು ಒಂದು ನಾಯಕನಾಗಿ ಅಥವಾ ಖಲನಾಯಕನಾಗಿ ಹೀಗೆ ಸಿಗೋದಿಲ್ಲ. ಆ ಪಾತ್ರಗಳಿಗೆ ಅನೇಕ ಆಯಾಮಗಳು ಇರ್ತವೆ. ಹಾಗೆ ಪುರಾಣಗಳ ಪಾತ್ರ, ಎರಡನೇ ಪಾಯಿಂಟ್, ಪಾತ್ರಗಳಂತೆ ಪುರಾಣಗಳಲ್ಲಿ ವಿವರಿಸಿರುವಂತಹ ಸಿದ್ಧಾಂತಗಳಿಗೂ ಅನೇಕ ಆಯಾಮಗಳಿರ್ತವೆ. ಒಂದು ಭಕ್ತಿ, ಒಂದು ಜ್ಞಾನ, ಒಂದು ಕರ್ಮ, ಒಂದು ಉಪಾಸನೆ, ಈ ರೀತಿಗೆ ಒಂದೇ ಒಂದು ಉತ್ತರ ಕೊಡ್ರಿ ಅನ್ನುವಂತಹ ಅಪೇಕ್ಷೆ ಇರೋದಿಲ್ಲ. ನಾವು ಇಡೀ ಎಲ್ಲ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು, ಎಲ್ಲ ಶ್ಲೋಕಗಳನ್ನ ಕೇಳಿಸ್ಕೊಂಡು, ಇಡೀ ಸಮಗ್ರವಾದ ದೃಷ್ಟಿಯಿಂದ ನೋಡಿದಾಗ ನಮಗೆ ಇಡೀ ಪುರಾಣ ಏನನ್ನು ಹೇಳೋದಕ್ಕೆ ಹೊರಟಿದೆ, ಯಾವ ದಿಕ್ಕಿಗೆ ಹೊರಟಿದೆ ಅನ್ನೋದು ಗೊತ್ತಾಗ್ತದೆ. ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಡಿಯಾಗಿ ನೋಡುವ, ಸಮಗ್ರವಾಗಿ ನೋಡುವ ದೃಷ್ಟಿಯನ್ನ ಬೆಳೆಸ್ಕೊಳ್ಬೇಕು. ಇಲ್ಲದಿದ್ರೆ ನಾವು ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ, ಮಿಸ್ಸಿಂಗ್ ದಿ ವುಡ್ಸ್ ಅಮಿಡ್ಸ್ ದ ಟ್ರೀಸ್ ಅಂತ. ಒಬ್ಬನಿಗೆ ಕಾಡು ಅಂದ್ರೆ ಏನೋ ಗೊತ್ತಿಲ್ಲ, ಕಾಡು ಅಂದ್ರೆ ಏನು ಅಂತ ತೋರಿಸಿದಾಗ ಆ ಕಾಡು ಅಂದ್ರೆ ಗೊತ್ತಿಲ್ಲ, ಗಿಡ ಮರಗಳು ಇರ್ತದೆ ಅಂತ ಹೇಳಿ, ಅವನು ಕಾಡು ಅಂದ್ರೆ ಸಮಗ್ರವಾಗಿ ನೋಡದೇನೆ ನೇರವಾಗಿ ಒಳಗಡೆನೆ ಹೋಗ್ಬಿಟ್ರೆ ಅವನಿಗೆ ಒಂದು ಗಿಡ, ಟೊಂಗೆ, ಮರ ಇಷ್ಟಷ್ಟೇನೆ ಕಾಣಿಸ್ತದೆ. ಕಾಡೇ ಸಿಗಲಿಲ್ಲ ನನಗೆ ಅಂತ ಹೇಳ್ತಾನೆ. ನಂಗೆ ಸಿಕ್ಕಿದ್ ಬರೀ ಗಿಡ ಸಿಕ್ತು, ಮರ ಸಿಕ್ತು, ಪ್ರಾಣಿ ಸಿಕ್ತು ಅದು ಅಂತ ಹೇಳ್ತಾರೆ. ಕಾಡು ಸಿಗಲೇ ಇಲ್ಲ ನನಗೆ ಅಂತ ಹೇಳ್ತಾನೆ ಅವನು. ಯಾಕೆ? ಸಮಗ್ರ ದೃಷ್ಟಿಯ ಕೊರತೆಯಿಂದ. ಆದ್ರಿಂದ ನಾವು ಯಾವುದೇ ಪುರಾಣಗಳನ್ನ ಅಧ್ಯಯನ ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಈ ಎರಡು ಅಂಶಗಳನ್ನ ಇಟ್ಕೊಳ್ಬೇಕು. ಒಂದು, ಇಡಿಯಾಗಿ ನೋಡುವಂತಹ ಒಂದು ಕೌಶಲ್ಯ ಬೆಳೆಸ್ಕೊಳ್ಬೇಕು, ಮತ್ತು ಎಸ್ ನೋ ಟೈಪ್ ಆನ್ಸರ್ ಅಪೇಕ್ಷೆ ಮಾಡಬಾರ್ದು. ಮಾತಿಗೆ ಇರುವಂತಹ ದೋಷ ಅದು. ಆದ್ರಿಂದ ನಾವು ಈ ಎರಡು ಅಂಶ ನಿಮ್ಮ ಹತ್ರ ಇರಲಿ ಅನ್ನುವಂತಹ ಅರಿಕೆ ನಾನು ಮಾಡಿಕೊಂಡು ಇವತ್ತಿನ ಈ ಪದ್ಮಪುರಾಣದ ಭಾಗವತ ಮಹಾತ್ಮ್ಯ ಎನ್ನುವಂತಹ ಭಾಗವನ್ನ ಕೈಗೆತ್ಕೊಳ್ತೀನಿ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಭಾಗವತ ಮಹಾತ್ಮ್ಯದ 6 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಭಕ್ತಿ ದೇವಿಯ ನಾರದರ ಜೊತೆಗೆ ಸಂದರ್ಶನ ಆಗ್ತದೆ, ಭೇಟಿ ಆಗ್ತದೆ. ಅಲ್ಲಿ ಏನ್ ನಡೀತದೆ ಅನ್ನುವಂತಹದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂತೆ, ನೀವು ಸತ್ಯನಾರಾಯಣ ಕಥೆ ಕೇಳಿರ್ತೀರಿ, ಮಂಗಳಗೌರಿ ಕಥೆ ಕೇಳಿರ್ತೀರಿ, ಬೇರೆ ಬೇರೆ ವರದಾಶಂಕರ ಕಥೆ ಕೇಳಿರ್ತೀರಿ, ಯಾವುದೇ ಕಥೆಗಳು. ಆ ಎಲ್ಲ ಕಥೆಗಳ ಶುರು ಆಗೋದು ಹೇಗೆ ಅಂತ ಹೇಳಿದ್ರೆ, ಸೂತರು ಅನ್ನುವಂಥವ್ರು ಒಬ್ರಿದ್ರು, ಶೌನಕಾದಿ ಋಷಿಗಳು ಅವರಿಗೆ ಪ್ರಶ್ನೆ ಕೇಳಿದ್ರು, ಸೂತರು ಅವರಿಗೆ ಉತ್ತರ ಕೊಟ್ಟರು. ಯಾವ ಕಥೆಯನ್ನ ಕೇಳಿದ್ರು ಪ್ರಾರಂಭ ಆಗುವುದಿಲ್ಲದೆ ಶೌನಕಾದಿ ಋಷಿಗಳು ಸೂತರಿಗೆ ಪ್ರಶ್ನೆ ಕೇಳಿದರು ಅನ್ನುವಂತಹದ್ದು ಕೇಳ್ತೀವಿ ನಾವು. ಯಾಕೆ ಹಾಗೆ ಅಂತ ಹೇಳಿದ್ರೆ, ನಿನ್ನೆ ದಿವಸ ಹೇಳಿದಾಗೆ ವ್ಯಾಸ ಮಹರ್ಷಿಗಳು ಎಲ್ಲ ಪುರಾಣಗಳನ್ನ ಸಂಕಲನ ಮಾಡಿ
ರಚನೆ ಮಾಡಿ ತಮ್ಮ ಶಿಷ್ಯರಿಗೆ ಬೋಧಿಸಿದ ನಂತರದಲ್ಲಿ ಮೊದಲು ಬೋಧನೆ ಮಾಡಿದ್ದು ಶುಕರಿಗೆ, ಶುಕರ ಶಿಷ್ಯನಾಗಿರುವಂತವರು ಸೂತರಿಗೆ ಬೋಧನೆ ಮಾಡಿದ್ರು. ಆ ಸೂತ ಮಹರ್ಷಿಗಳು ಬೇರೆ ಬೇರೆ ಕಡೆ ಯಜ್ಞಯಾಗಾದಿಗಳು ಲೋಕ ಕಲ್ಯಾಣಾರ್ಥವಾಗಿ ಸತ್ರಗಳು ಅಂತ ನಡೀತಾ ಇದ್ವು. ಸತ್ರ ಅಂತ ಹೇಳಿದ್ರೆ ಒಂದೆರಡು ದಿವಸದ ಯಜ್ಞ ಅಲ್ಲ, ಬಹಳ ದಿವಸಗಳವರೆಗೆ ಮಾಡುವಂತಹ ಯಜ್ಞಯಾಗಾದಿಗಳು. ಸಕಾಲಕ್ಕೆ ಮಳೆ ಬರಲಿ, ಫಲಪುಷ್ಪಗಳಿಂದ ಕೂಡಿರಲಿ, ಸಸ್ಯ ಸಮೃದ್ಧಿಯಾಗಿರಲಿ, ಅನ್ನ ಆಹಾರಗಳು ದೊಳೆಯಿರಲಿ, ರೋಗ ರುಜಿನಾದಿಗಳು ಬರದೇ ಇರಲಿ, ಕೃಷಿಯಲ್ಲಿ ಈತಿ ಬಾಧೆ ಅಂದ್ರೆ ಈ ಇಲಿ, ಹೆಗ್ಗಣ, ಮಿಡತೆ ಇತ್ಯಾದಿ ಕ್ರಿಮಿಕೀಟಗಳ ಬಾಧೆ ಇಲ್ಲದೇ ಇರಲಿ ಎನ್ನುವಂತಹ ಉದ್ದೇಶಗಳಿಂದ ಸತ್ರ ಅನ್ನುವಂತಹ ಯಜ್ಞಯಾಗಾದಿಗಳು ಮಾಡ್ತಾ ಇದ್ರು. ಬೆಳಗ್ಗೆಯಿಂದ ಹೋಮ ಹವನಾದಿಗಳನ್ನ ಮಾಡಿ ಮಧ್ಯಾಹ್ನದ ಮೇಲೆ ಪ್ರಸಾದವನ್ನ ಸ್ವೀಕರಿಸಿದ ನಂತರ ಹೇಗೆ ಸಮಯ ಕಳಿಬೇಕು ಅನ್ನೋದು ಇವಾಗಿನ ತರ ಟಿವಿ ಆಗ್ಲಿ, ವೃತ್ತಪತ್ರಿಕೆ ಆಗಲಿ, ಮೊಬೈಲ್ ಆಗಲಿ, ಯಾವುದೇ ಸೋಷಿಯಲ್ ಮೀಡಿಯಾ ಇತ್ಯಾದಿಗಳು ಇಲ್ಲದೆ ಇರುವಂತಹ ಕಾಲದಲ್ಲಿ ಬಹಳ ದೊಡ್ಡ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಆವಾಗ ಒಂದು ನಾರದ ಮಹರ್ಷಿಗಳು, ಬಹಳ ದೊಡ್ಡ ವಿಕಿಪೀಡಿಯಾ ಅಂತ ಹೇಳಿದ್ರೆ ಸೂತ ಮಹರ್ಷಿಗಳು. ಇವರು ಎಲ್ಲ ಪುರಾಣಗಳನ್ನ ಪ್ರೈಮರಿ ಸೋರ್ಸ್ ಇಂದ ತಿಳಿದುಕೊಂಡಂಥವ್ರು. ಪ್ರೈಮರಿ ಸೋರ್ಸ್ ಅಂದ್ರೆ ವ್ಯಾಸರು ರಚನೆ ಮಾಡಿದ್ದು ಅವರ ಮಗನಾದಂತಹ ಶುಕರಿಗೆ ಹೇಳಿದ್ದು, ಅಲ್ಲಿಂದ ತಿಳಿದುಕೊಂಡಂಥವ್ರು ಇದು. ಆದ್ರಿಂದ ಪ್ರೈಮರಿ ಸೋರ್ಸ್ ಇಂದ ತಿಳಿದುಕೊಂಡಂಥವರು ಸೂತ ಮಹರ್ಷಿಯವರು. ಅವರು ಆ ಸತ್ರ ನಡೆದಂತಹ ಸಂದರ್ಭದಲ್ಲಿ ಹೋದಾಗ ಅಲ್ಲಿರುವಂತಹ ಎಲ್ಲ ಋಷಿಗಳು ಇವರಿಗೆ ಪಾದ್ಯಾರ್ಘ್ಯಾಸನ ಆಚಮನೀಯಗಳನ್ನಾದಿ ಕೊಟ್ಟು ಉಚ್ಚ ಆಸನದಲ್ಲಿ ಕುಳಿಸಿಕೊಂಡು ಅವರಿಗೆ ಪ್ರಶ್ನೆ ಕೇಳುವಂಥವ್ರು. ನೀವು ಹಿಂದಿನ ಬಾರಿ ಸಿಕ್ಕಾಗ ಇಂಥ ಕಥೆ ಹೇಳಿದ್ರಿ, ಈ ಬಾರಿ ಸಿಕ್ಕಾಗ ಈ ಕಥೆ ಹೇಳಿ ಅಂತೆಲ್ಲ ಹೀಗೆಲ್ಲ ಕಥೆ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು, ಬೇರೆ ಬೇರೆ ಫಲಗಳನ್ನ ಇಟ್ಕೊಂಡು, ಬೇರೆ ಬೇರೆಯ ವೃತಗಳನ್ನ ಇಟ್ಕೊಂಡು ಪ್ರಶ್ನೆ ಕೇಳುವಂಥವ್ರು. ಆ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನ ಹೇಳ್ತಾ ಹೇಳ್ತಾ ಸೂತ ಮಹರ್ಷಿಗಳು ಪುರಾಣಗಳನ್ನ ಭೂಮಿಯ ಮೇಲೆ ಪ್ರಚಾರ ಮಾಡಿರುವಂಥವ್ರು. ಹಾಗೇನೆ ಇಲ್ಲಿಯೂ ಕೂಡ ನೈಮಿಷೇಸು ತಮಾಸೀನಂ ಅಭಿವಾದ್ಯ ಮಹಾಮತಿಂ ಕಥಾಮೃತ ರಸಾಸ್ವಾದು ಕುಶಲ ಶೌನಕೋ ಬ್ರವೀತ್. ಆ ನೈಮಿಷಾರಣ್ಯದಲ್ಲಿ ಸೂತ ಮಹರ್ಷಿಗಳು ಬಂದಂತ ಸಂದರ್ಭದಲ್ಲಿ ಅವರ ಮುಖದಿಂದ ಭಗವತ್ ಕಥಾಮೃತವನ್ನ ಕೇಳಬೇಕು ಎನ್ನುವಂತಹ ಉದ್ದೇಶದಿಂದ ಶೌನಕ ಋಷಿಯು ಈ ಪ್ರಶ್ನೆಯನ್ನ ಮಾಡುವಂಥವ್ರು. ಶೌನಕ ಅಂತ ಹೇಳಿದ್ರೆ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿರುವಂತಹ ಒಬ್ಬ ಋಷಿ. ಅವರು ಬಹುಶಃ ಆ ಎಲ್ಲ ಯಜ್ಞಯಾಗಾದಿಗಳ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಚೀಫ್ ಕೋಆರ್ಡಿನೇಟರ್ ಅಂತ ಆಗಿರಬಹುದು, ಆರ್ಗನೈಸರ್ ಅಂತ ಆಗಿರಬಹುದು, ಹೀಗೇನಾದ್ರೂ ಇರಬಹುದು. ಆದ್ರಿಂದ ಅವರು ಎಲ್ಲ ಋಷಿಗಳ ಪರವಾಗಿ ಈ ಸೂತ ಮಹರ್ಷಿಗೆ ಪ್ರಶ್ನೆಯನ್ನ ಕೇಳಿದರು. ಏನ್ ಕೇಳಿದ್ರು? ಮುಂಚೆ ಅವರಿಗೆ ನಮಸ್ಕಾರ ಮಾಡ್ತಾರೆ, ನೇರವಾಗಿ ಪ್ರಶ್ನೆ ಕೇಳೋದಿಲ್ಲ, ಅದು ಸಂಪ್ರದಾಯ. ಹಾಗೆ ನಮಸ್ಕಾರ ಮಾಡ್ತಾರೆ ಅವರಿಗೆ. ಅಜ್ಞಾನಧ್ವಾಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭ ಸೂತಾಖ್ಯಾಯಿ ಕಥಾ ಸಾರಂ ಮಮ ಕರ್ಣ ರಸಾಯನಂ. ಅಜ್ಞಾನವೆಂಬಂತಹ ಕತ್ತಲೆಯನ್ನು ಓಡಿಸುವಂತಹ, ಕೋಟಿ ಸೂರ್ಯನಿಗೆ ಸಮವಾಗಿರುವಂತಹ, ಬೆಳಕಿಗೆ ಸಮನಾಗಿರುವಂತಹ ಜ್ಞಾನವುಳ್ಳ ಹೇ ಸೂತ ಮಹರ್ಷಿಗೆ ನನ್ನ ಕಿವಿಗಳಿಗೆ ಕರ್ಣರಸಾಯನ ಅಂದ್ರೆ ಅಮೃತ ರಸಾಯವನ್ನು ಕೊಡುವಂತಹ ಸೂತ ಮಹರ್ಷಿಯೇ ನಮಗೆ ಕಥೆಯನ್ನ ಹೇಳುವಂಥವನಾಗು ಎಂಬುದಾಗಿ ಪ್ರಾರ್ಥನಾಪೂರ್ವಕ ನಮಸ್ಕಾರಗಳಿಂದ ಹೇಳಿ ಪ್ರಶ್ನೆ ಕೇಳ್ತಾರೆ. ಎಂಥ ಕಥೆ ಬೇಕು ನಮಗೆ ಅನ್ನುವಂತಹದ್ದು. ಭಕ್ತಿ ಜ್ಞಾನ ವಿರಾಗಾಪ್ತೋ ವಿವೇಕೋ ವರ್ಧತೆ ಮಹಾನ್ ಮಾಯಾ ಮೋಹ ನಿರಾಸಶ್ಚ ವೈಷ್ಣವೈ ಕ್ರಿಯತೆ ಕಥಂ ಶ್ರೇಯಸಾಂ ಯದ್ಭವೇತ್ ಶ್ರೇಯಃ ಪಾವನಾನಾಂಚ ಪಾವನಂ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸಾಧನಂ ತದ್ವದಾಧುನಾ. ಭಕ್ತಿ ಜ್ಞಾನ ವಿರಾಗಾಪ್ತೋ ವಿವೇಕೋ ವರ್ಧತೆ ಮಹಾನ್. ಭಕ್ತಿ ಜ್ಞಾನ ಮತ್ತು ವೈರಾಗ್ಯಗಳಿಂದ ಕೂಡಿರುವಂತಹ ವಿವೇಕ. ವಿವೇಕ ಅಂದ್ರೆ ಜ್ಞಾನ. ಭಕ್ತಿ ಜ್ಞಾನ ವೈರಾಗ್ಯ. ಈ ಹಿಂದೆ ಜ್ಞಾನ ಬಂದಿದೆಯಲ್ಲ, ಮತ್ತೆ ವಿವೇಕ ಅಂದ್ರೆ ಮತ್ತೆ ಜ್ಞಾನ ಅಂತ ಹೇಳ್ತಾ ಇದ್ದೀರಿ, ಏನು ವ್ಯತ್ಯಾಸ ಇದಕ್ಕೆ ಅಂತ ಕೇಳಿದ್ರೆ, ನಮ್ಮ ಈ ಶಂಕರಾಧ್ಯಯನ ಗುಂಪಿನಲ್ಲಿ ಹಿಂದಿನ ವೇದಾಂತ ಪ್ರಬೋಧ ಎನ್ನುವಂತಹ ಪಾಠ ಕೇಳಿದವರಿಗೆ ಇದು ನೆನಪಿಗೆ ಬಂದಿರಬಹುದು. ಆದ್ರೂ ಇಲ್ಲಿ ಅನೇಕ ಜನರು ಇರುವುದರಿಂದ ಅದನ್ನು ಮತ್ತೊಮ್ಮೆ ಹೇಳ್ತೀನಿ.
ಭಕ್ತಿ ಜ್ಞಾನ ವೈರಾಗ ಎನ್ನುವಂತಹ ಈ ಮೂರು ಪದದ ಸರಣಿನಲ್ಲಿ ಜ್ಞಾನ ಎನ್ನುವಂತಹದ್ದು ಸಬ್ಜೆಕ್ಟಿವ್. ಯಾವುದೋ ಜ್ಞಾನ ಅನ್ನುವಂತಹದ್ದು ಯಾವುದೋ ಒಂದು ವಿಷಯದಿಂದ ಕೂಡಿರುವಂತಹ ಜ್ಞಾನ ಆಬ್ಜೆಕ್ಟಿವ್ ಅಲ್ಲಿ. ಉದಾಹರಣೆಗೆ ಸಂಗೀತದ ಜ್ಞಾನ, ವ್ಯಾಕರಣದ ಜ್ಞಾನ, ಗಣಿತದ ಜ್ಞಾನ ಎನ್ನುವಂತಹ ಜ್ಞಾನ ಯಾವುದೋ ಒಂದು ವಿಶೇಷಣದಿಂದ ಕೂಡಿರುವಂತಹ ಜ್ಞಾನ. ಆದ್ರೆ ಇಲ್ಲಿ ವಿವೇಕ ಎನ್ನುವ ಪದದಲ್ಲಿ ಬರುವಂತಹ ಜ್ಞಾನ ಏನಿದೆ, ಇದು ಇತರ ಎಲ್ಲ ಜ್ಞಾನಗಳಿಗೂ ಕಾರಣವಾಗಿರುವಂತಹ ಸಾಧನವಾಗಿರುವಂತಹ ಕೇವಲ ಜ್ಞಾನ. ಏನದು ಕೇವಲ ಜ್ಞಾನ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ನಾವು ಪಾಠ ಮಾಡುವಾಗ ಗಣಿತ, ವ್ಯಾಕರಣ ಇತ್ಯಾದಿ ಕಠಿಣ ವಿಷಯಗಳನ್ನು ಪಾಠ ಮಾಡುವಾಗ ವಿದ್ಯಾರ್ಥಿ ಹೇಳ್ತಾನೆ ನನಗೂ ಅರ್ಥ ಆಯ್ತು ಅಂತ ಒಂದು ಮಾತು ಹೇಳ್ತಾನೆ. ಇನ್ನೊಂದು ವಿದ್ಯಾರ್ಥಿ ಹೇಳ್ತಾನೆ ನಂಗೊಂದು ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾನೆ. ಯೋಚನೆ ಮಾಡಿ, ನನಗೆ ಅರ್ಥ ಆಯ್ತು ಅನ್ನೋದು ಒಂದು ಜ್ಞಾನ, ನನಗೆ ಅರ್ಥ ಆಗಲಿಲ್ಲ ಅನ್ನೋದು ಒಂದು ಜ್ಞಾನ. ಈ ಎರಡೂ ಜ್ಞಾನವೇನೆ. ಈ ಎರಡೂ ಜ್ಞಾನಗಳು ಎಲ್ಲಿಂದ ಬಂತೋ ಅದು ನಮ್ಮಲ್ಲಿ ಈಗಾಗಲೇ ಇರುವಂತಹ, ನಮ್ಮ ಹುಟ್ಟಿನಿಂದ ಅನೇಕ ಜನ್ಮ ಜನ್ಮಾಂತರಗಳಿಂದಲೂ ಬಂದಿರುವಂತಹ ಅರಿವಿನ ರೂಪದ ಜ್ಞಾನ. ಇದನ್ನೇ ವೇದಾಂತದಲ್ಲಿ ಚೈತನ್ಯ ಅನ್ನೋ ಹೆಸರಿನಿಂದ ಕರೀತಾರೆ. ಹೌದಾ? ಆದ್ರಿಂದ ಇಲ್ಲಿ ವಿವೇಕ ಅಂತ ಹೇಳಿದ್ರೆ ಆ ಕೇವಲ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಕೂಡಿರುವಂತಹ ವಿವೇಕ ಯಾವುದರಿಂದ ಹೆಚ್ಚಾಗ್ತದೆಯೋ ನಮಗೆ, ಮತ್ತು ಮಾಯಾ ಮೋಹ ನಿರಾಸಶ್ಚ, ನಾವೆಲ್ಲರೂ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ನಾವು ಮಾತಾಡ್ತೀವಿ. ಎಲ್ಲಾ ಭಗವಂತನ ಮಾಯೆ ಕಣಯ್ಯ ಅಂತೆಲ್ಲ ಹೇಳ್ತೀವಿ. ಹಾಗ ನಿಜವಾಗ್ಲೂ ನೋಡಿದ್ರೆ ಮಾಯೆ ಅನ್ನುವಂತಹದ್ದು ಎರಡು ಅರ್ಥದಲ್ಲಿ ಬಳಸಲ್ಪಡುತ್ತದೆ. ಒಂದನೇದ್ದು ಮೋಸ ಅನ್ನೋ ಅರ್ಥದಲ್ಲಿ ಬಳಸಲ್ಪಡುತ್ತದೆ, ಇನ್ನೊಂದನೇದ್ದು ಭಗವಂತನ ಶಕ್ತಿ ಅನ್ನೋ ಅರ್ಥದಲ್ಲಿ ಬಳಸಲ್ಪಡುತ್ತದೆ. ನಾವು ಯಾವ ಅರ್ಥ ತೆಗೆದುಕೊಂಡ್ರೂ ನಾವು ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಒಂದು ಮೋಸದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ, ಅಥವಾ ಭಗವಂತನ ಶಕ್ತಿ ರೂಪವಾಗಿರುವಂತಹ ಮಾಯೆಯಿಂದ ಒದ್ದಾಡ್ತಾ ಇದ್ದೀವಿ. ಎರಡ್ರ ಯಾವ ಅರ್ಥ ತೆಗೆದುಕೊಂಡ್ರು ಒದ್ದಾಡ್ತಾ ಇರೋದಂತೂ ನಿಜ. ಆದ್ರಿಂದನೇ ಹೇಗಿದೆ ಸರ್ ಜೀವನ ಅಂತ ಹೇಳಿದ್ರೆ, ಅಯ್ಯೋ ಏನ್ ಕೇಳ್ತೀರಾ ಸರ್, ಸಾಕಾಗೋಗಿದೆ ಅಂತಾನೆ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ, ಐ ಆಮ್ ಎಂಜಾಯಿಂಗ್ ಮೈ ಲೈಫ್, ಯಾರೂ ಹೇಳೋದಿಲ್ಲ ಅಲ್ವೇ? ಆದ್ರಿಂದ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಹೀಗೆ ಒದ್ದಾಡುವಂತಹ ಮಾಯಾ ಮೋಹ ನಿರಾಸಶ್ಚ, ಇದರ ನಿರಾಸ ಹೇಗಾಗ್ತದೆ, ಇದನ್ನ ನಾವು ಹೇಗೆ ಹೊಡೆದು ಹಾಕ್ಬಹುದು ಅದನ್ನ ಕುರಿತು ಹೇಳುವಂತಹದ್ದು ಅಂತ ಹೇಳಿ. ಮತ್ತು ಶ್ರೇಯಸಾಂ ಯದ್ಭವೇತ್ ಶ್ರೇಯ ಪಾವನಾನಾಂಚ ಪಾವನಂ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸಾಧನಂ ತದ್ವದಾಧುನಾ. ಶ್ರೇಯಸಾಂ ಶ್ರೇಯ, ಎಲ್ಲ ಶ್ರೇಯಸ್ಸುಗಳಿಗಿಂತಲೂ ಹೆಚ್ಚಾದಂತಹ ಶ್ರೇಯಸ್ಸು. ಶ್ರೇಯಸ್ಸು ಅಂದ್ರೇನು? ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡಿರ್ತದೆ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ. ಪ್ರೇಯಸ್ಸು ಅಂತ ಹೇಳಿದ್ರೆ ನಮಗೆ ಇಷ್ಟವಾದದ್ದು, ಶ್ರೇಯಸ್ಸು ಅಂತ ಹೇಳಿದ್ರೆ ನಮ್ಗೆ ಯಾವ್ದು ಒಳ್ಳೆಯದೋ ಅದು. ನೆನ್ಪಿಟ್ಕೊಳ್ಳಿ, ನಮ್ಗೆ ಯಾವ್ದ್ಯಾವ್ದು ಇಷ್ಟನೋ ಅದೆಲ್ಲವೂ ನಮಗೆ ಒಳ್ಳೇದೇ ಆಗಿರುತ್ತೆ ಅಂತೇನಿಲ್ಲ. ಹಾಗ ನೋಡಿದ್ರೆ ನಮಗೆ ಇಷ್ಟವಾದದ್ದೇ ನಮಗೆ ಸಂಕಷ್ಟದಲ್ಲಿ ಸಿಗಿ ಹಾಕಿಸ್ತದೆ, ಹೌದು ತಾನೆ? ಆದ್ರಿಂದ ಯಾವ್ದು ನಮಗೆ ಒಳ್ಳೆಯದೋ ಅದು ನಮ್ಗೆ ಇಷ್ಟ ಆಗಿರ್ಬೇಕು ಅಂತೇನಿಲ್ಲ. ಉದಾಹರಣೆಗೆ ಒಬ್ಬ ಡಯಾಬಿಟಿಕ್ ಪೇಷಂಟ್ಗೆ ಲಾಡು ಬಹಳ ಇಷ್ಟ ಆಗಿರ್ತದೆ, ಅದು ಅವನ ಪ್ರೇಯಸ್ಸು. ಆದ್ರೆ ಅವನಿಗೆ ಅದು ಖಂಡಿತ ಒಳ್ಳೆಯದಲ್ಲ, ಆದ್ರಿಂದ ಅದು ಶ್ರೇಯಸ್ ಅಲ್ಲ. ಹಾಗೆ ನಮಗೆ ಈ ಇಂದ್ರಿಯ ಸುಖಗಳು ಪ್ರೇಯಸ್ಸು, ಆದ್ರೆ ಖಂಡಿತವಾಗಿ ಇದು ಶ್ರೇಯಸ್ಸು ಅಲ್ಲ, ನಮಗ್ ಒಳ್ಳೆಯದಲ್ಲ. ಆ ಇಂದ್ರಿಯ ಸುಖಕ್ಕೆ ಬೆನ್ನತ್ತಿ ನಾವು ಮತ್ತೆ ನರಕಾದಿಗಳಿಗೆ ಹೋಗಿ ಒದ್ದಾಡ್ತೇವೆ ಅನ್ನೋದು ನಮಗ್ ಗೊತ್ತು. ಆದ್ರಿಂದ ಅದು ನಮಗೆ ಪ್ರೇಯಸ್ಸಾಗಬಹುದೇ ಹೊರತು ಶ್ರೇಯಸ್ಸಲ್ಲ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಯಾವ್ದು ನಮಗೆ ಶ್ರೇಯಸ್ಕರವೋ, ಯಾವ್ದು ನಮಗೆ ನಿಜವಾದ ಒಳ್ಳೇದ್ ಮಾಡುತ್ತದೆಯೋ. ಒಳ್ಳೇದ್ ಮಾಡೋದು ಅಂದ್ರೆ ಏನು? ಈ ಜನನ ಮರಣ ಚಕ್ರದಿಂದ ಮತ್ತೆ ಸ್ವರ್ಗ ನರಕ ನರಕಗಳಲ್ಲಿ ಹೋಗಿ ಅಷ್ಟೊಂದು ಕಷ್ಟಪಷ್ಟ ಅನುಭವಿಸ್ಕೊಂಡು ಮತ್ತೆ ಭೂಮಿನಲ್ಲಿ ಬಂದು ಮತ್ತೆ ಕಷ್ಟ ಪಡೋದು, ಇದನ್ನೆಲ್ಲ ಯಾರು ತಪ್ಪಿಸೋದು ಅದು ಶ್ರೇಯಸ್ಕರವಾಗಿರುವಂಥದ್ದು. ಅಂತಹದ್ದನ್ನ ನೀನು ನಮಗೆ ಹೇಳಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಸೂತ್ರ ಹೇಳ್ತಾನೆ. ನೆನಪಿರಲಿ, ಪ್ರಶ್ನೆ ಏನಿದೆ, ನಮಗೆ ಭಕ್ತಿ ಜ್ಞಾನ ವೈರಾಗ್ಯಗಳು ಹೆಚ್ಚಾಗಿ ತನ್ಮೂಲಕ ಜ್ಞಾನವನ್ನ, ಕೇವಲ ಜ್ಞಾನವನ್ನ ಕೊಡುವಂತಹದ್ದು ಮತ್ತು ಶ್ರೇಯಸ್ಕರವಾದದ್ದು. ಅಂದ್ರೆ
ಮುಕ್ತಿಯನ್ನ ಮೋಕ್ಷದಾಯಕವಾಗಿರುವಂತಹದ್ದು ಅದನ್ನ ಹೇಳಬೇಕು ಅಂತ ಕೇಳ್ತಾರೆ. ಆವಾಗ ಸೂತ್ರ ಉತ್ತರ ಕೊಡ್ತಾರೆ. ಭಕ್ತ್ಯೋಘವರ್ಧನಂ ಯಚ್ಚ ಕೃಷ್ಣ ಸಂತೋಷ ಹೇತುಕಂ ತದಹಂ ತೇ ದಾಸ್ಯಾಮಿ ಸಾವಧಾನತಯಾ ಶೃಣು. ಭಕ್ತ್ಯೋಗವರ್ಧನಂ ಯಚ್ಚ ಕೃಷ್ಣ ಸಂತೋಷ ಹೇತುಕಂ, ಯಾವುದು ಭಕ್ತಿಯನ್ನ ಹೆಚ್ಚು ಮಾಡ್ತದೆಯೋ ಮತ್ತು ಕೃಷ್ಣನಿಗೆ ಸಂತೋಷ ಉಂಟು ಮಾಡ್ತದೆಯೋ ಅನ್ನುವಂಥದ್ದು. ಏನಿದು ಕೃಷ್ಣನು ಅಂತ ಕೇಳಿದ್ರಲ್ಲ, ಯಾಕೆ ರಾಮನಿಗೆ ಇಷ್ಟ ಸಂತೋಷ ಆಗೋದಿಲ್ಲೇನು, ಅಥವಾ ಗಣೇಶನಿಗೆ ಸಂತೋಷ ಆಗೋದಿಲ್ಲೇನು, ಅಮ್ಮನವರಿಗೆ ಸಂತೋಷ ಆಗುವಂತಹದ್ದೇನು, ಯಾಕೆ ಹೀಗೆ ಪಿನ್ ಪಾಯಿಂಟೆಡ್ ಆಗಿ ಕೃಷ್ಣನ ಅಂತ ಹೇಳಿದ್ರು ಅನ್ನುವಂತಹ ಪ್ರಶ್ನೆ ಬರಬಹುದು. ಯಾಕೆ ಅಂದ್ರೆ ಕೃಷ್ಣಾವತಾರ ಅನ್ನುವಂತಹದ್ದು ಪೂರ್ಣಾವತಾರ ಅಂತ ಕರೆಸ್ಕೊಳ್ತದೆ. ಇತರ ಎಲ್ಲ ಅವತಾರಗಳು ಅಂಶಾವತಾರ ಅಂತ ಕರೆಸ್ಕೊಳ್ತದೆ. ಕೃಷ್ಣಾವತಾರ ಮಾತ್ರ ಪೂರ್ಣಾಂಶ ಅವತಾರ. ಈ ವ್ಯತ್ಯಾಸ ಏನು ಅನ್ನೋದು ನಿಮಗೆ ಭಾಗವತ ಕಥೆ ಶುರು ಆದ್ಮೇಲೆ 2ನೇ 3ನೇ ಅಧ್ಯಾಯದಲ್ಲಿ ನಿಮಗೆ ಗೊತ್ತಾಗ್ತದೆ. ಇವಾಗ ಇಷ್ಟೇ ನೆನಪಲ್ಲಿ ಇಟ್ಕೊಳ್ಳಿ, ಕೃಷ್ಣಾವತಾರ ಮಾತ್ರ ಪರಿಪೂರ್ಣ ಅವತಾರ, ಇತರ ಎಲ್ಲ ಅವತಾರಗಳು ಅಂಶಾಂಶಾವತಾರ. ಅಂಶಾವತಾರ ಕೆಲವುಗಳು, ಅಂಶಾಂಶಾವತಾರ ಕೆಲವುಗಳು. ಅದರ ಟೆಕ್ನಿಕಲ್ ಟರ್ಮ್ದ ವಿವರಣೆಗಳು ಮುಂದಿನ ಅಧ್ಯಾಯದಲ್ಲಿ, ಅಂದ್ರೆ ಭಾಗವತ ಪ್ರಾರಂಭವಾದ ಮೇಲೆ 2ನೇ 3ನೇ ಅಧ್ಯಾಯದಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಾವು ಭಾಗವತದಲ್ಲಿ ವಿಷ್ಣುವಿನ ಅಂದ್ರೆ ಭಗವಂತನ 24 ಅವತಾರಗಳನ್ನು ನಾವು ನೋಡ್ತೇವೆ. ಇದರಲ್ಲಿ ಆ 24 ಅವತಾರಗಳಲ್ಲಿ ಕೃಷ್ಣಾವತಾರವು ಒಂದು. ಹಾಗೆ ನೋಡಿದ್ರೆ ಪ್ರಸಿದ್ಧವಾಗಿರುವಂತಹ ದಶಾವತಾರ ಅನ್ನುವಂತಹದ್ದೇನ್ ಕಥೆ ಇದೆಯಲ್ಲ, ಆ ಕಥೆ ವಿಷ್ಣು ಪುರಾಣದಲ್ಲಿ ಬರುವಂತಹದ್ದು. ದಶಾವತಾರಗಳ ಬಗ್ಗೆನೇ ಒತ್ತು ಕೊಟ್ಟು ಹೇಳಿರುವಂತಹದ್ದು ವಿಷ್ಣು ಪುರಾಣ. ಇದು ಭಗವಂತನ 24 ಅವತಾರಗಳನ್ನ ಹೇಳಿರುವಂತಹದ್ದು. ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಬಹಳ ಜನ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣ ಎರಡು ಸರಿ ಸಮಾನವೇ, ಸಾಮ್ಯವೇ ಎಂಬ ರೀತಿಯಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಎರಡು ವಿಷ್ಣುವಿನ ಕಥೆಗಳನ್ನೇ ಹೇಳ್ತವೆ ಅಂತ. ಹಾಗಲ್ಲ, ವಿಷ್ಣುವಿನ ಕಥೆಗಳು 10 ಮಾತ್ರ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಆದ್ರೆ ಭಗವಂತನ ಭಾಗವತ ಪುರಾಣದಲ್ಲಿ ಭಗವಂತನ ಸ್ವಸ್ವರೂಪವನ್ನು ಹೇಳ್ತಾ 24 ಅವತಾರಗಳನ್ನು ಇಲ್ಲಿ ಗುರುತಿಸಿದ್ದಾರೆ. ಅವುಗಳ ಲೀಲೆ, ಕಥೆ ಇತ್ಯಾದಿಗಳನ್ನ ಹೇಳ್ತಾರೆ. ಅಂತಹ 24 ಅವತಾರಗಳಲ್ಲಿ ಪರಿಪೂರ್ಣ ಅವತಾರಿಯಾಗಿಂತಹ ಕೃಷ್ಣನ ಕಥೆಯನ್ನ ಅತ್ಯಂತ ಪ್ರಧಾನವಾಗಿ ಇಟ್ಟುಕೊಂಡು ಇತರ ಎಲ್ಲ ಅವತಾರಗಳನ್ನ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಪ್ರಧಾನ ಅಂದ್ರೆ ಒಂದು ರೀತಿಯಲ್ಲಿ ಈ ಭಾಗವತ ಪುರಾಣಕ್ಕೆ ಕಥಾನಾಯಕ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ಅಂತ ಹೇಳ್ಬೋದು. ಆದ್ದರಿಂದ ಕೃಷ್ಣ ಪ್ರೀತಿಕರಂ ಅನ್ನೋ, ಕೃಷ್ಣ ಸಂತೋಷ ಹೇತುಕಂ ಎನ್ನುವಂತಹ ಪದ ಇಲ್ಲಿ ಬರ್ತದೆ. ಕೃಷ್ಣನಿಗೆ ಸಂತೋಷಕರವಾಗಿರುವಂತಹದ್ದು ಅನ್ನುವಂತಹದ್ದು. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ಣಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಈ ಕಲಿಯುಗದಲ್ಲಿ ಕಾಲರೂಪ ಸರ್ಪಕ್ಕೆ ತುತ್ತಾಗುವಂತಹ ಏನಿದೆಯೋ, ನಮ್ಮ ದುಃಖ, ಬಳಲು, ನೋವು, ಬೇನೆ ಏನಿದೆಯೋ ಅದೆಲ್ಲದೂ ಕೂಡ ಕಾಲರೂಪವಾಗಿರುವಂತಹ ಒಂದು ಮೊಸಳೆ ಅಂತಾದ್ರೆ ಆ ಮೊಸಳೆಯನ್ನ ನಾಶ ಮಾಡುವಂತಹದ್ದು ಯಾವುದು ಅಂತ ಕೇಳಿದ್ರೆ ಅದು ಶ್ರೀಮದ್ ಭಾಗವತ ಶಾಸ್ತ್ರ. ನೋಡಿ ಏನ್ ಪದ ಬಳಸಿದ್ದಾರೆ, ಭಾಗವತ ಪುರಾಣ ಅಂತ ಹೇಳಿಲ್ಲ, ಭಾಗವತ ಶಾಸ್ತ್ರ ಅಂತ ಹೇಳಿದ್ದಾರೆ. ನಾವು ನಿನ್ನೆ ದಿವಸ ನೋಡಿದ್ವಿ, ಇತರ ಪುರಾಣಗಳಿಗಿಂತಲೂ ಭಾಗವತ ಹೇಗೆ ಹೆಚ್ಚುಗಾರಿಕೆಯನ್ನು ಪಡೆದಿದೆ ಅಂತ ಹೇಳಿದ್ರೆ ಇದು ಬರೀ ಕಥೆಗಳಿಂದ ಕೂಡಿರದೇನೆ ತತ್ವ ಪ್ರಮೇಯಗಳನ್ನು ಹೇಳ್ತಾ ಭಗವಂತನ ಸ್ವಸ್ವರೂಪವನ್ನ ಹೇಳ್ತದೆ. ಆದ್ರಿಂದ ಇದು ಇತರ ಪುರಾಣಗಳಿಗಿಂತಲೂ ಬಹಳ ಶ್ರೇಷ್ಠವಾದದ್ದು ಅನ್ನುವಂತಹದ್ದನ್ನ ಹೇಳ್ತಾ, ಆದ್ರಿಂದಲೇನೆ ಇದಕ್ಕೆ ಶಾಸ್ತ್ರ ಅನ್ನುವಂತಹ ಪದ. ಶಾಸ್ತ್ರ ಪದದ ಅರ್ಥ ಏನು? ಶಾಸನಾತ್ ತ್ರಾಯತೆ ಇತಿ ಶಾಸ್ತ್ರ. ಯಾವ ಮಾತುಗಳನ್ನು ನಾವು ಕೇಳಿ ಅನುಸರಿಸುವುದರಿಂದ ನಮಗೆ ರಕ್ಷಣೆ ಕೊಡುತ್ತದೆಯೋ ಅದು ಶಾಸ್ತ್ರ ಹೇಳ್ತಾರೆ. ಆದ್ರಿಂದ ಭಾಗವತವು ಒಂದು ಶಾಸ್ತ್ರವು. ಯಾರಿಂದ ಹೇಳಿದ್ದು? ಕಲವು ಕೀರೇಣ ಭಾಷಿತಂ. ಕಲಿಯುಗದಲ್ಲಿ ಕೀರ ಅಂದ್ರೆ ಗಿಳಿಯ ಹೆಸರುಳ್ಳವನು ಶುಕ.
ಶುಕ ಮಹರ್ಷಿಯಿಂದ ಹೇಳಲ್ಪಟ್ಟಿರುವಂತಹ ಈ ಭಾಗವತ ಶಾಸ್ತ್ರ ಇದು ಕಲಿಮಲವನ್ನ ಪಾಪ ನಾಶವನ್ನ ಮಾಡುವಂತಹದ್ದು. ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಒಂದು ಘಟನೆ ಹೇಳ್ತಾರೆ. ಯಾವಾಗ ಭಾಗವತ ಕಲಿಯುಗದಲ್ಲಿ ಈ ಪರೀಕ್ಷಿತ ಮಹಾರಾಜನಿಗೋಸ್ಕರ ಒಂದು ಸಪ್ತಾಹ ಅವಧಿಯಲ್ಲಿ ಭಾಗವತ ಶಾಸ್ತ್ರವನ್ನ ಶುಕ ಮುನಿಯಿಂದ ಹೇಳಲ್ಪಟ್ಟು ಅನ್ನೋದು ನಮಗ ಗೊತ್ತಿದೆ. ಹಾಗೆ ಹೇಳಬೇಕು ಅಂತ ನಿಶ್ಚಯವಾದಾಗ ಇನ್ನೇನು ಕಥಾ ಪ್ರಾರಂಭ ಮಾಡಬೇಕು. ಆವಾಗ ದೇವತೆಗಳ ಕಡೆಯಿಂದ ಸ್ವರ್ಗದಿಂದ ಒಂದು ಡೆಲಿಗೇಷನ್ ಬಂತಂತೆ. ಅಲ್ಲೆಲ್ಲ ದೇವತೆಗಳೆಲ್ಲ ತೆಗೆದುಕೊಂಡು ಬಂದ್ರು. ಅವರು ಒಂದು ಕೈಯಲ್ಲಿ ಸ್ವರ್ಗದಲ್ಲಿ ಮಾತ್ರ ಸಿಗುವಂತಹ ಅಮೃತವನ್ನ ಒಂದು ಕಲಶದಲ್ಲಿ ಹಾಕಿಕೊಂಡು ಅಮೃತ ಕಲಶವನ್ನು ತೆಗೆದುಕೊಂಡು ಬಂದ್ರಂತೆ. ಭೂಮಿ ಮೇಲೆ ಬಂದು ಈ ಶುಕ ಮಹರ್ಷಿಗಳ ಜೊತೆಗೆ ಒಂದು ಡೀಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಏನದು ಅಂತ ಹೇಳಿದ್ರೆ, ನಾವು ಸ್ವರ್ಗದಿಂದ ಈ ಅಮೃತವನ್ನು ತೆಗೆದುಕೊಂಡು ಬಂದಿದ್ದೇವೆ, ಇದನ್ನು ನೀನು ತೆಗೆದುಕೊಂಡು ನಿನ್ನ ಮಹಾರಾಜನಾದಂತಹ ಪರೀಕ್ಷಿತ ರಾಜನಿಗೆ ಕೊಡ್ಲಿ, ಅವನು ಈ ಅಮೃತಪಾನದಿಂದ ಅಮರನಾಗ್ತಾನೆ, ಅವನಿಗೆ ಸಾವು ಅನ್ನೋದು ಬರೋದಿಲ್ಲ. ಇದಕ್ಕೆ ಪ್ರತಿಯಾಗಿ ನಿಮ್ಮ ಕೈಯಲ್ಲಿರುವಂತಹ ಆ ಭಾಗವತ ಎನ್ನುವಂತಹ ಅಮೃತವನ್ನ ನೀವು ನನಗ್ ಕೊಡಬೇಕು ಅಂತ ಕೇಳಿದ್ರು. ಆವಾಗ ಶುಕ ಮಹರ್ಷಿಗಳು ಏನ್ ಹೇಳ್ತಾರೆ, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚ ಕ್ವ ಮಣಿರ್ಮಹಾನ್ ಬ್ರಹ್ಮರಾತೋ ವಿಚಾರ್ಯೈವ ತದಾ ದೇವಾಂಜಹಾಸಃ. ಕ್ವ ಸುಧಾ ಕ್ವ ಕಥಾ ಲೋಕೆ, ಭಾಗವತ ಕಥೆಯಲ್ಲಿ ಈ ನಿಮ್ಮ ಸುಧಾ ಅಂದ್ರೆ ಅಮೃತ ಎಲ್ಲಿ? ಹೇಗೆ ಅಂತ ಹೇಳಿದ್ರೆ, ಮಣಿಗೂ ಮತ್ತು ಕಾಚಿಗೂ ವ್ಯತ್ಯಾಸ ಇಲ್ವೇ? ಗಾಜು, ಮಣಿ ಮತ್ತು ಗಾಜು ಎರಡು ಹೊಳಪ್ತದೆ, ಹೊಳಪಿರುತ್ತದೆ. ಆದ್ರೆ ಗಾಜನ್ನು ತೆಗೆದುಕೊಂಡು ಹೋಗಿ ಮಣಿ ಅಂತ ಹೇಳಿದ್ರೆ ಯಾರಾದ್ರೂ ಒಪ್ತಾರಿಗೆ? ಹಾಗೆ ಈ ನಿಮ್ಮ ಅಮೃತ ಅಂತ ಹೇಳಿದ್ರೆ ಅದು ಗಾಜಿದ್ದ ಹಾಗೆ, ಈ ನಮ್ಮ ಭಾಗವತ ಅಂತ ಹೇಳಿದ್ರೆ ಅದು ಮಣಿ ಇದ್ದ ಹಾಗೆ. ಆದ್ರಿಂದ ಈ ವಿನಿಮಯ ಸರಿಯಾದದ್ದಲ್ಲ, ಆದದ್ದರಿಂದ ನಾನು ಕೊಡೋದಿಲ್ಲ ಅಂತ ಶುಕ ಮಹರ್ಷಿಗಳು ಅದನ್ನ ಅವರ ದೇವತೆಗಳ ಆ ಒಂದು ಆಫರ್ ಅನ್ನ ತಿರಸ್ಕರಿಸ್ತಾರೆ. ಆದ್ರಿಂದ ಇದರ ಅರ್ಥ ಏನು ಅಂತ ಹೇಳಿದ್ರೆ, ದೇವತೆಗಳಿಗೂ ಕೂಡ ದುರ್ಲಭವಾಗಿರುವಂತಹ ಈ ಭಾಗವತ ಶಾಸ್ತ್ರ ಕಲಿಯುಗದಲ್ಲಿ ಭೂಮಿಯ ಮೇಲೆ ಭೂಲೋಕದಲ್ಲಿ ನಮ್ಮೆಲ್ಲರಿಗೂ ಉಪಲಬ್ಧವಾಗಿದೆ ಅನ್ನುವಂತಹದ್ದು ಅದರ ಮಹತ್ವವನ್ನು ಹೇಳ್ತಾರೆ. ಆದ್ರಿಂದ ಆ ಕಥೆಯನ್ನ ಕೇಳಿ ಪರೀಕ್ಷಿತ ಮಹಾರಾಜನು ಮೋಕ್ಷವನ್ನು ಪಡೆದ ಅನ್ನುವಂತಹದ್ದನ್ನ ನಾವು ನೋಡ್ತೀವಿ. ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೌ ಪಠನಾತ್ ಶ್ರವಣಾತ್ ಸದ್ಯೋ ವೈಕುಂಠ ಫಲದಾಯಕಂ. ಈ ಭಾಗವತ ಶಾಸ್ತ್ರವನ್ನ ಕಲಿಯುಗದಲ್ಲಿ ಓದೋದ್ರಿಂದ ಕೇಳುವುದರಿಂದ ವೈಕುಂಠ ಫಲದಾಯಕಂ, ವೈಕುಂಠ ಲೋಕವನ್ನ ಕರೆದುಕೊಂಡು ಹೋಗುವಂತಹ ಫಲ ಅದರಿಂದ ಸಿಗುತ್ತದೆ ಎನ್ನುವಂತಹದನ್ನ ಅಲ್ಲಿ ಪರೀಕ್ಷಿತ ಮಹಾರಾಜನು ಮೋಕ್ಷ ಹೊಂದಿದ್ದನ್ನು ನೋಡಿ ಎಲ್ಲರೂ ನಿಶ್ಚಯಿಸಿದ್ರಂತೆ. ಆದ್ರಿಂದ ಇದು ಬಹಳ ಮಹತ್ವದ್ದಾಗಿರುವಂತಹದ್ದು. ಅದಕ್ಕೆ ಫಲವನ್ನ ಹೇಳ್ತಾ, ಸಪ್ತಾಹೇನ ಶ್ರುತಂ ಚೈತತ್ ಸರ್ವತಾ ಮುಕ್ತಿದಾಯಕಂ ಸನಕಾದ್ಯೈ ಪುರಾ ಪ್ರೋಕ್ತಂ ನಾರದಾಯ ದಯಾಪರೈಃ ಯದ್ಯಪಿ ಬ್ರಹ್ಮ ಸಂಬಂಧಾತ್ ಶ್ರುತಮೇತತ್ ಸುರರ್ಷಿಣ ಸಪ್ತಾಹ ಶ್ರವಣ ವಿಧಿಃ ಕುಮಾರೈಸ್ತಸ್ಯ ಭಾಷಿತಃ. ಸಪ್ತಾಹೇನ ಶ್ರುತಂ ಚೈತತ್ ಸರ್ವಥಾ ಮುಕ್ತಿದಾಯಕಂ. ಭಾಗವತ ಪುರಾಣವನ್ನ ಸಪ್ತಾಹ ಕ್ರಮದಲ್ಲಿ ಯಾರು ಕೇಳ್ತಾರೆಯೋ ಅದು ಅವರು ಸರ್ವಥಾ ಮುಕ್ತಿದಾಯಕಂ, ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ಅವರು ಮುಕ್ತಿಯನ್ನು ಹೊಂದುವಂಥವ್ರಾಗ್ತಾರೆ. ಈ ಸಪ್ತಾಹ ವಿಧಿಯಿಂದ ಭಾಗವತನ್ನ ಮೊಟ್ಟ ಮೊದಲು ಯಾರಿಗೆ ಹೇಳಿದರು ಅಂತ ಹೇಳಿದ್ರೆ, ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಎಂಬಂತಹ ಕುಮಾರರು ಹೇಳಿದರು. ಯಾರಿವರು? ಇವರು ಬ್ರಹ್ಮಮಾನಸ ಪುತ್ರರು. ಜೊತೆಗೆ ವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಅವತಾರ, ಎರಡನೇದ್ದೋ ಮೂರನೇದ್ದೋ ಇರಬಹುದು ಈ ಕುಮಾರರು. ಮತ್ತು ಯಾರಿಗೆ ಹೇಳಿದ್ರು? ನಾರದಾಯ ದಯಾಪರೈಃ, ನಾರದರಿಗೋಸ್ಕರ ಸಪ್ತಾಹ ಶ್ರವಣ ವಿಧಿಯಿಂದ ಹೇಳಿದರು. ಆದ್ರಿಂದ ನಾರದರು ಯಾರು? ನಾರದರು ಬ್ರಹ್ಮಮಾನಸ ಪುತ್ರರು. ಪುನಃ ಅವರೂ ಕೂಡ ವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಅವತಾರ. ಆದ್ರಿಂದ ಸನಕಾದಿ ಕುಮಾರರಿಂದ ಸಪ್ತಾಹ ವಿಧಿಯ ಶ್ರವಣ ಪದ್ಧತಿಯ ಮೂಲಕ, ಸಪ್ತಾಹ ಶ್ರವಣ ವಿಧಿಯ ಮೂಲಕ
ನಾರದರಿಗೆ ಹೇಳಲ್ಪಟ್ಟಿರುವಂತಹದ್ದು. ಹಾಗೆ ನೋಡಿದ್ರೆ ನಾವು ನಿನ್ನೆ ದಿವಸ ಕೇಳಿದ್ವಿ, ನಾರದರೇ ಈ ವ್ಯಾಸ ಮಹರ್ಷಿಗೆ ಭಾಗವತ ಕಥೆಯನ್ನ 4 ಶ್ಲೋಕದಲ್ಲಿ ಹೇಳಿದ್ರು ಅನ್ನೋದನ್ನ ನಾವು ನಿನ್ನೆ ದಿವಸ ನೋಡಿದ್ವಿ. ಅದರ ಅರ್ಥ ಭಾಗವತ ಅವ್ರು ಎಲ್ಲಿಂದ ಕೇಳಿದ್ರು ಅಂತ ಹೇಳಿದ್ರೆ ಬ್ರಹ್ಮನಿಂದ ಕೇಳಿದ್ರು ಅನ್ನೋದನ್ನ ನಾವು ನಿನ್ನೆ ದಿವಸ ನೋಡಿದ್ವಿ. ಇವಾಗ ಏನು ಹೇಳ್ತಾ ಇದ್ದೀರಿ? ಕುಮಾರರಿಂದ ಕೇಳಿದ್ರು ಅಂತ ಹೇಳ್ತಾ ಇದ್ದೀರಿ. ಏನಿದರ ಅರ್ಥ? ಯದ್ಯಪಿ ಬ್ರಹ್ಮ ಸಂಬಂಧ ಚ್ಯುತಮೇತತ್ ಸುರರ್ಷಿಣ, ನಾರದ ಮಹರ್ಷಿಯು ಈಗಾಗಲೇ ಸಾಕ್ಷಾತ್ ತನ್ನ ತಂದೆಯಾದಂತಹ ಚತುರ್ಮುಖ ಬ್ರಹ್ಮನಿಂದಲೇನೆ ಈ ಭಾಗವತ ಕಥೆಯನ್ನ ಕೇಳಿದ್ರೂ ಕೂಡ ಸಪ್ತಾಹ ಶ್ರವಣ ವಿಧಿ ಕುಮಾರೈ ತಸ್ಯ ಭಾಷಿತಃ, ಸಪ್ತಾಹ ಶ್ರವಣ ವಿಧಿಯ ಮೂಲಕ ಕೇಳಿರುವಂತಹದ್ದು ಸನತ್ ಕುಮಾರರಿಂದ, ಸನತ್ ಕುಮಾರ ಸನತ್ ಸುಜಾತ ಸನಕ ಸನಂದನಾದಿಗಳಿಂದ, ಆ ಕುಮಾರರಿಂದ ಎನ್ನುವಂತಹದ್ದು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಹಾಗೆ ಕಥೆ ಥರ ಕೇಳ್ಕೊಂಡು ಹೋದ್ರೂ ಫಲ ಉಂಟು, ಆದ್ರೆ ಸಪ್ತಾಹ ವಿಧಿಯಿಂದ ಕೇಳಿದ್ರೆ ಹೆಚ್ಚಿನ ಫಲ ಉಂಟು, ವಿಶೇಷ ಫಲ ಉಂಟು ಅನ್ನುವಂಥದ್ದು. ಹೀಗೆ ಸನತ್ ಕುಮಾರ ಸನತ್ ಸುಜಾತರಿಂದ ನಾರದರು ಕೇಳಿದ್ರು, ಸಪ್ತಾಹ ಶ್ರವಣ ವಿಧಿ ಮೂಲಕ ಕೇಳಿದ್ರು ಅಂತ ಹೇಳಿದಾಗ ಶೌನಕಾದಿ ಋಷಿಗಳಿಗೆ ಮನಸ್ಸಿಗೆ ಪ್ರಶ್ನೆ ಬರ್ತದೆ. ಯಾವಾಗ್ರಿ ಕೇಳಿದ್ರು? ಯಾವಾಗ ಭೇಟಿಯಾಗಿದ್ರು ಅವರು? ಏನಾಯ್ತು? ಸ್ವಲ್ಪ ಅದನ್ನೆಲ್ಲ ಹೇಳ್ಬೇಕಲ್ಲ. ಇವಾಗ ನಾವು ಕಥೆ ಕೇಳುವಾಗ ಇದೇ ತರ ಇರ್ತದೆ ತಾನೆ. ಒಂದ್ ಯಾವ್ದೋ ಹೊಸ ಪಾತ್ರ ಬಂದಾಗ ಆ ಪಾತ್ರ ಎಲ್ಲಿಂದ ಬಂತು, ಏನ್ ಕೇಳಿದ್ರು, ಯಾಕಾಯ್ತು, ಯಾವಾಗಾಯ್ತು, ಈ ರೀತಿ ಪ್ರಶ್ನೆ ಬರ್ತದೆ. ಹಾಗೇನೆ ಶೌನಕರು ಕೇಳ್ತಾರೆ, ಲೋಕ ವಿಗ್ರಹ ಮುಕ್ತಸ್ಯ ನಾರದಸ್ಯಾಸ್ಥಿರಸ್ಯ ಚ ವಿಧಿಶ್ರವೇ ಕುತಃ ಪ್ರೀತಿ ಸಂಯೋಗ ಪುತ್ತ ತೈಸ್ಸುತ ತೈಸ್ಸಹ. ನಾರದ ಮಹರ್ಷಿಯವರು ಒಂದ್ ಕಡೆ ಇರೋರಂಥವ್ರಲ್ಲ, ಮತ್ತು ಅವರೇ ಸ್ವತಃ ಜ್ಞಾನಿಗಳು, ಮತ್ತು ಅವರು ಯಾವ ಮೋಹಕ್ಕೂ ಒಳಗಾಗದೆ ಇರುವಂತವ್ರು, ಈ ಪ್ರಾಪಂಚಿಕ ಯಾವ ಸಂಬಂಧಕ್ಕೂ ಗಂಟು ಬೀಳದೆ ಇರುವಂತವ್ರು, ಲೋಕ ವಿಗ್ರಹ ಮುಕ್ತಸ್ಯ, ಲೋಕದ ಜೊತೆಗೆ ಇರುವಂತಹ ಬಂಧನ ಎನ್ನುವಂತಹದ್ದರಿಂದ ಮುಕ್ತರಾಗಿರುವಂತವ್ರು. ಅವರಿಗೇನು ಈ ಭಾಗವತ ಕೇಳೋ ಅವಶ್ಯಕತೆ ಬಂದಿತ್ತು? ಯಾರು ಕಷ್ಟದಲ್ಲಿರ್ತಾರೆಯೋ, ಯಾರು ಬಂಧನದಲ್ಲಿರ್ತಾರೆಯೋ ಅವರಿಗೆ ಉಪಾಯ ಬೇಕು. ನಾರದರಿಗೆ ಯಾಕೆ ಉಪಾಯ ಬೇಕಾಯ್ತು? ಪ್ರಶ್ನೆ ಅರ್ಥ ಆಯ್ತಲ್ಲ. ಅವ್ರಿಗೇನಂತಹ ಕಷ್ಟ ಬಂದಿತ್ತು ಈ ಭಾಗವತ ಕೇಳೋದಕ್ಕೆ ಅನ್ನುವಂತಹ ಪ್ರಶ್ನೆ. ಆದ್ರಿಂದ ಅಂತಹ ಪರಿಸ್ಥಿತಿ ಏನಾಗಿತ್ತು? ನಾರದರು ಯಾಕೆ ಈ ಭಾಗವತ ಸಪ್ತಾಹ ಕೇಳಿದ್ರು? ಯಾವಾಗ ಕೇಳಿದ್ರು? ಸನಕ ಸನತ್ ಕುಮಾರರವರು ಯಾವಾಗ ನಾರದರನ್ನು ಭೇಟಿಯಾದರು ಎಂಬಂತಹ ಪ್ರಶ್ನೆ ಶೌನಕಾದಿಗಳು ಸೂತ ಮಹರ್ಷಿಗೆ ಕೇಳುವಂಥವ್ರಾಗ್ತಾರೆ. ಆವಾಗ ಸೂತರು ಉತ್ತರ ಕೊಡ್ತಾರೆ. ಅತ್ರ ತೇ ಕೀರ್ತಯಿಷ್ಯಾಮಿ ಭಕ್ತಿಯುಕ್ತಂ ಕಥಾನಕಂ ಶುಕೇನ ಮಮ ಯತ್ ಪ್ರೋಕ್ತಂ ರಹಶಿಷ್ಯಂ ವಿಚಾರ್ಯ ಚ. ಓಹೋ, ಇವಾಗ ಆ ಕಥೆಯನ್ನು ನಾನು ಹೇಳ್ತೀನಿ ಅಂತ ಶುಕರು ಕಥೆಯನ್ನು ಮುಂದುವರಿಸ್ತಾರೆ. ಹಿಂದೆ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರು ಬದರಿಕಾಶ್ರಮದ ಹತ್ತಿರ ಇರುವಂತಹ ಆ ಪರ್ವತದ, ಹಿಮಾಲಯದ ಪರ್ವತದಲ್ಲಿ ಇರುವಂತಹ ವಿಶಾಲ ಎನ್ನುವಂತಹ ಒಂದು ಪುಟ್ಟ ಗ್ರಾಮಕ್ಕೆ, ಋಷಿ ಮುನಿಗಳಿರುವಂತಹ ಕುಟೀರಗಳಿಂದ ಕೂಡಿರುವಂತಹ ಆ ವಿಶಾಲ ಎನ್ನುವಂತಹ ಪ್ರದೇಶಕ್ಕೆ ಸಂಚಾರ ಮಾಡ್ತಾ ಮಾಡ್ತಾ ಬಂದಿದ್ರು. ಅಲ್ಲಿ ನಾರದರು ದರ್ಶನ ಆಯ್ತು. ಹ್ಯಾಕ್ ಕೂತಿದ್ರು ನಾರದರು ಅಂತ ಕೇಳಿದ್ರೆ, ಸಪ್ಪೆ ಮೋರೆ ಹಾಕೊಂಡು ಏನೋ ಒಂದು ಚಿಂತೆ ಇಟ್ಕೊಂಡು ಏನ್ ಮಾಡ್ಲಿ ಎನ್ನುವಂತಹ ಖಿನ್ನ ಮನಸ್ಕರಾಗಿ, ಏನು ದಿಕ್ಕೆ ತೋರಿಸ್ತಾ ಇಲ್ವಲ್ಲ, ಏನ್ ಮಾಡ್ಲಿ, ಯಾರಿಗ್ ಕೇಳಿ ಅನ್ನುವಂತಹ ಚಿಂತಾಗ್ರಸ್ತರಾಗಿ ಕುಳಿತಿದ್ರು. ಅಂತಹ ಅವರ ದರ್ಶನ ನಾರದ್ರು ಹೇಗಿರ್ತಾರೆ? ಯಾವಾಗಲೂ ಪ್ರಸನ್ನ ಚಿತ್ತರಾಗಿ, ಯಾವುದೇ ಚಿಂತೆ, ದುಃಖ, ಮೋಹ ಇತ್ಯಾವುದು ಇಲ್ಲದೆ ಇರುವಂತವ್ರು, ಭಗವನ್ ನಾಮಸ್ಮರಣೆ ಮಾಡ್ತಾ ನಿರಂತರವಾಗಿ ಆನಂದದಿಂದ ಇರುವಂತವ್ರು. ಆದ್ರೆ ಇವಾಗ ನೋಡ್ತಾ ಇದ್ದೀವಿ, ಮನಸ್ಸಿನಲ್ಲಿ ಖಿನ್ನತೆ ಇದೆ, ಅನೇಕ ಪ್ರಶ್ನೆಗಳಿದೆ, ಮುಖದ ಮೇಲೆ ಚಿಂತೆ ಎದ್ದು ಕಾಣ್ತಾ ಇದೆ, ಹಣೆ ಮೇಲೆ ರೇಖೆಗಳಿದೆ, ಚಿಂತಾ ರೇಖೆಗಳಿದಾವೆ, ಏನಿದು ವಿಚಿತ್ರ ಇದೆಯಲ್ಲ ಎನ್ನುವಂತಹ ನೋಡ್ಕೊಂಡು ಕುಮಾರರು ಪ್ರಶ್ನೆ ಕೇಳ್ತಾರೆ. ಕಥಂ ಬ್ರಹ್ಮನ್ ದೀನ ಮುಖ ಕುತಶ್ಚಿಂತಾತುರೋ ಭವಾನ್ ತ್ವರಿತಂ ಗಮ್ಯತೆ ಕುತ್ರ ಕುತಶ್ಚಾಗಮನಂ ತವ ಇದಾನೀಂ ಶೂನ್ಯಚಿತ್ತೋಸಿ ಗತವಿತ್ತೋ ಯಥಾ ಜನಃ ತವೇದಂ ಮುಕ್ತ ಸಂಗಸ್ಯ ನೋಚಿತಂ ವದ ಕಾರಣಂ. ಹೇ ಬ್ರಹ್ಮನ್, ಹೇ ಭಗವಂತನಾದಂತಹ ನಾರಾಯಣನೇ, ನಾರದನೇ, ದೀನ ಮುಖನಾಗಿ, ಬಾಡಿದ ಮುಖವುಳ್ಳವನಾಗಿ ಯಾಕೆ ಚಿಂತಾತುರನಾಗಿ ಕುಳಿತಿದ್ದೀಯಾ? ಎಲ್ಲಿಗೆ ಹೋಗ್ಬೇಕು? ತ್ವರಿತಂ ಗಮ್ಯತೆ ಕುತ್ರ, ಯಾವ ಕಡೆ ಹೋಗ್ಬೇಕು?
ಯಾವುದೋ ಅನಿಷ್ಟದ ಕಡೆ ಹೋಗಬೇಕು ಅನ್ನೋದಾದ್ರೆ ಈ ರೀತಿ ಚಿಂತೆ ಇರಬೇಕು. ಅಥವಾ ಕುತಶ್ಚಾಗಮನಂ, ಎಲ್ಲಿಂದ ಬರೋಣವಾಯ್ತು, ಅಲ್ಲಿ ಏನಾದ್ರೂ ಅನಿಷ್ಟ ನಡೀತೇನೋ ಎನ್ನುವಂತಹದ್ದು ಅವ್ರ ಎಣಿಕೆ. ಇದಾನೀಂ ಶೂನ್ಯ ಚಿತ್ತೋಸಿ, ಯಾಕೆ ಇವಾಗ ಶೂನ್ಯ ಮನಸ್ಕನಾಗಿದ್ದೀಯಾ? ನಾವು ಕೆಲವೊಂದು ಬಾರಿ ಮಾತನಾಡುವಾಗ ಹೇಳ್ತಾ ಇದ್ದೇವೆ, ಏನೋ ಗೊತ್ತಾಗಿದೆ, ತಲೆಯಲ್ಲಿ ಒಂದು ಹೊಳಿತಾಯನೇ ಇಲ್ಲ, ಬ್ಲ್ಯಾಂಕ್ ಆಗಿದೆ ಅಂತ ಪದ ಬಳಸ್ತೀವಿ. ಹಾಗೇನೆ ಶೂನ್ಯ ಚಿತ್ತ ಅಂತ ಅದಕ್ಕೆ ಹೆಸರು ಸಂಸ್ಕೃತದಲ್ಲಿ. ಇವಾಗ ಶೂನ್ಯ ಚಿತ್ತರಾಗಿದ್ದೀರಿ, ಯಾಕೆ? ಹ್ಯಾಕ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಭೂಲೋಕದ ಜನ ಎಲ್ಲ ಸಂಪತ್ತು ಕಳೆದುಕೊಂಡಾಗ ಹೇಗೆ ಶೂನ್ಯ ಚಿತ್ತರಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆಯೋ ಹಾಗೆ ಕಾಣಿಸ್ತಾ ಇದ್ದೀರಲ್ಲ ನೀವು. ಗತವಿತ್ತೋ ಯಥಾ ಜನಃ, ಜನರು ದುಡ್ಡು ಕಳ್ಕೊಂಡಾಗ ಹೇಗೆ ಮೋರೆ ಮಾಡಿರ್ತಾರೆಯೋ ಹಾಗೆ ಸಪ್ಪೆ ಮೋರೆ ಮಾಡ್ಕೊಂಡು ಕೂತಿದಾರಲ್ಲ. ಇದು ನಿಮಗೆ ಸೂಟ್ ಆಗ್ತದೆ ಏನು? ನಿಮಗೆ ಸರಿ ಹೊಂತದೇನು? ತವೇದಂ ಮುಕ್ತ ಸಂಘಸ್ಯ, ತಾವು ಮುಕ್ತ ಸಂಘರು, ಯಾವುದೇ ಸಂಘಕ್ಕೆ ಸೇರದೇ ಇರುವಂತವ್ರು. ಸಂಘ ಅಂದ್ರೆ ಅಟ್ಯಾಚ್ಮೆಂಟ್, ಯಾವ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂತವ್ರು ತಾವು. ನೀವು ಈ ರೀತಿ ಇರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರವಾಗಿ ನಾರದರು ಒಂದು ಕಥೆ ಹೇಳೋದು ಶುರು ಮಾಡ್ತಾರೆ. ಆ ಕಥೆ ಭಕ್ತಿ ಎನ್ನುವಂತಹ ಒಂದು ದೇವಿಯ ಕಥೆ. ಈ ಕಥೆಯಲ್ಲಿ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ ಪರ್ಸಾನಿಫಿಕೇಶನ್ ಅಂತ, ಪರ್ಸಾನಿಫೈಡ್ ಮಾಡಿರುವಂತಹದ್ದು ಕಥೆ ಇದು. ಸಂಸ್ಕೃತದಲ್ಲಿ ಪ್ರತೀಕ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ತತ್ವಗಳನ್ನ, ಕೆಲವು ಭಾವನೆಗಳನ್ನ ಮೂರ್ತೀಕರಣ ಮಾಡಿ, ಪರ್ಸಾನಿಫೈ ಮಾಡಿ ಒಂದು ಕಥೆಯನ್ನ ಹೇಳಲಾಗಿದೆ. ಆ ಕಥೆಯ ಕಥೆ ಕೇಳ್ತಾ ಕೇಳ್ತಾ ಹೋದ್ರೆ ಕಥೆಯ ಸಾರಾಂಶ ಮತ್ತು ಅದರ ಗಾಂಭೀರ್ಯ ಎಷ್ಟು ಅಂತ ತಮಗ್ ಗೊತ್ತಾಗ್ತದೆ. ಇಲ್ಲಿ ಭಕ್ತಿ ದೇವಿಯ ಕಥೆ ಹೇಳ್ತಾರೆ. ಭಕ್ತಿ, ನಾವೆಲ್ಲ ಭಗವಂತನಿಗೆ ಭಕ್ತಿ ಮಾಡ್ತೀವಲ್ವಾ, ಇಲ್ಲಿ ಈ ಕಥೆನಲ್ಲಿ ಭಕ್ತಿಯೇನೆ ಒಂದು ಪ್ರಧಾನ ಪಾತ್ರ. ಹಾಗೇನೆ ಜ್ಞಾನ, ಹಾಗೇನೆ ವೈರಾಗ್ಯ, ಹಾಗೇನೆ ಮುಕ್ತಿ, ಹಾಗೇನೆ ವೇದಶಾಸ್ತ್ರಗಳು ಇತ್ಯಾದಿಗಳು ಎಲ್ಲವೂ ಒಂದೊಂದೊಂದೊಂದು ಪಾತ್ರಗಳು ಇಲ್ಲಿ. ಈ ರೀತಿಯಾಗಿ ಆ ಭಕ್ತಿ ದೇವಿಯ ಕಥೆಯನ್ನ, ಅವಳ ದುಃಖವನ್ನ ಹೇಳುವಂತಹದ್ದು ಇಲ್ಲಿ ನಾರದರು ಕಥೆಯನ್ನ ಶುರು ಮಾಡ್ತಾರೆ. ನಾನು ಕುಮಾರರು ಏನ್ ಕೇಳಿದ್ರು, ಎಲ್ಲಿಂದ ಬಂದಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಹೇಳ್ತಾರೆ. ನಾನ್ ನೋಡ್ಕಣಯ್ಯ, ಅಹಂತು ಪೃಥಿವೀಂ ಯಾತೋ ಜ್ಞಾತ್ವಾ ಸರ್ವೋತ್ತಮಾಮಿತಿ. ಭೂಲೋಕ ಅನ್ನುವಂತಹದ್ದು ಎಲ್ಲಕ್ಕಿಂತ ಉತ್ತಮವಾದಂತಹ ಲೋಕ ಎಂಬುದಾಗಿ ನಾನು ತಿಳಿದುಕೊಂಡು ಭೂಲೋಕಕ್ಕೆ ಹೋಗಿದ್ದೆ. ಹಾಗೆ ನೋಡಿದ್ರೆ ಭೂಲೋಕ ಎಲ್ಲಕ್ಕಿಂತ ಉತ್ತಮವಾದ ಲೋಕ ಎಂಬುದಾಗಿ ನಾರದರು ಏನ್ ತಿಳ್ಕೊಂಡಿದ್ರಲ್ಲ, ಅದು ತಪ್ಪಲ್ಲ, ಅದು ಸರಿಯೇ. ಯಾಕೆ ಗೊತ್ತೇನು? ನಾವು ಜನನ ಮರಣ ರಾಹಿತ್ಯ ರೂಪವಾಗಿರುವಂತಹ ಮೋಕ್ಷ ಅಂತ ಏನ್ ಹೇಳ್ತೀವಿ, ಸರಳ ಭಾಷೆಯಲ್ಲಿ ಹೇಳುವುದಾದ್ರೆ ಮತ್ತೆ ಹುಟ್ಟು ಮತ್ತೆ ಸಾವು ಎನ್ನುವಂತಹ ಈ ಚಕ್ರದಿಂದ ತಪ್ಪಿಸಿಕೊಳ್ಳುವಂತಹ ಎಕ್ಸಿಟ್ ರೂಟ್ ಅಥವಾ ಎಕ್ಸಿಟ್ ಗೇಟ್ ಯಾವುದಾದ್ರೂ ಇದ್ರೆ ಅದು ಭೂಲೋಕದಲ್ಲಿದೆ, ಮನುಷ್ಯ ಶರೀರದಲ್ಲಿಯೇನೆ ಇದೆ. ಆದ್ರಿಂದ ಭೂಲೋಕ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾದಂತಹ ಲೋಕ. ಅದರಲ್ಲಿಯೂ ಮನುಷ್ಯ ಶರೀರ ಎಲ್ಲಕ್ಕಿಂತ ಉತ್ತಮವಾದಂತಹ ಶರೀರ. ಅದನ್ನ ತಿಳಿದುಕೊಂಡು ಇದನ್ನು ಬಲ್ಲಂತಹ ನಾರದರು ಭೂಮಿ ಮೇಲೆ ಬಂದಿದ್ರು. ಅಲ್ಲಿ ಬಂದ ಮೇಲೆ ನಾನು ನೋಡ್ತೇನೆ ಹೇಗಿದೆ ಭೂಮಿಯ ಪರಿಸ್ಥಿತಿ ಅಂತ ಕೇಳಿದ್ರೆ, ಅಲ್ಲಿ ಹೋಗಿ ಏನೇನ್ ಮಾಡಿದೆ, ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ದೆ ನಾನು? ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತು ಬಂಧನಂ ಏವಮಾದಿಷು ತೀರ್ಥೇಶು ಭ್ರಮಮಾಣ ಇತಸ್ತತಃ. ಪುಷ್ಕರಕ್ಕೆ ಹೋಗಿದ್ದೆ, ಪ್ರಯಾಗಕ್ಕೆ ಹೋಗಿದ್ದೆ, ಕಾಶಿಗೆ ಹೋಗಿದ್ದೆ, ಗೋದಾವರಿ ತಟದಲ್ಲಿ ಅಂದ್ರೆ ನಾಸಿಕ ಇತ್ಯಾದಿ ಕ್ಷೇತ್ರಗಳಿಗೆ ಹೋಗಿದ್ದೆ, ಹರಿಕ್ಷೇತ್ರ ಕುರುಕ್ಷೇತ್ರಕ್ಕೆ ಹೋಗಿದ್ದೆ, ಹರಿಕ್ಷೇತ್ರ ಬದರಿ, ಕುರುಕ್ಷೇತ್ರಕ್ಕೆ ಹೋಗಿದ್ದೆ, ಶ್ರೀರಂಗ ಹೋಗಿದ್ದೆ, ಸೇತುಬಂಧ ರಾಮೇಶ್ವರ ಹೋಗಿದ್ದೆ. ಹೀಗೆ ಅನೇಕ ತೀರ್ಥಕ್ಷೇತ್ರಗಳೆಲ್ಲ ಸುತ್ತಾಡ್ಕೊಂಡು ಬಂದ ಮೇಲೆ ನನಗ್ ಕಾಣಿಸಿದ್ದೇನಲ್ಲಿ ಅಂತ. ಕಲಿನಾಧರ್ಮ ಮಿತ್ರೇಣ ಧರೆ ಎಂಬಾಧಿತಾಧುನಃ. ಅಧರ್ಮನ ಮಿತ್ರನಾಗಿರುವಂತಹ ಕಲೆಯಿಂದ ಭೂಮಿಯು ಬಾಧಿತವಾಗಿದೆ ಅನ್ನೋದನ್ನ ನಾನು ಕಂಡುಕೊಂಡೆ ಅಂತ ಹೇಳುತ್ತೆ. ಅಂದ್ರೆ ಏನರ್ಥ? ಈ
ಘಟನೆ ನಡೀತಾ ಇದೆಯಲ್ಲ, ಕುಮಾರರು ಮತ್ತು ನಾರದರ ಸಂವಾದ ಏನಿದೆ, ಈ ಘಟನೆ ಕಲಿ ಪ್ರವೇಶ ಆದಮೇಲೆ ನಡೆಯುವಂತಹ ಘಟನೆ, ಕಲಿಯುಗದಲ್ಲಿಯೇನೆ ನಡೆದಿರುವಂತಹ ಘಟನೆ ಇದು. ಅಲ್ಲಿ ನಾನೇನೇನ್ ನೋಡಿದೆ? ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ ಉದರಂ ಭರಿಣೋ ಜೀವಾಹ ವರಾಕಾಃ ಕೂಟಭಾಷಿಣಃ. ಭೂಲೋಕದಲ್ಲಿ ಕಲಿಯುಗದಲ್ಲಿ ಹೇಗಿದೆ? ಸತ್ಯಂ ನಾಸ್ತಿ, ಸತ್ಯ ಅನ್ನೋದು ಹೊರಟೋಗಿದೆ, ಯಾರು ಸತ್ಯವಂತರಿಲ್ಲ. ನಾವಿವತ್ತು ಯಾರಾದರೂ ಹರಿಶ್ಚಂದ್ರನ ತರ ಸತ್ಯವದ ವೃತ್ತವನ್ನ ನೋಡೋಂಥವ್ರು ಎಲ್ಲಾದ್ರೂ ಸಿಗ್ತಾರೇನು? ಇಲ್ಲ. ಅಂಥವ್ನು ಸಿಗೋದೇ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ವ್ಯಂಗ್ಯವಾಗಿ ನೀನ್ ಬಹಳ ದೊಡ್ಡ ಹರಿಶ್ಚಂದ್ರ ನಂಗೆ ಗೊತ್ತು ಬಿಡು ಅಂತ ಹೇಳ್ತೀವಿ. ವ್ಯಂಗ್ಯವಾಗಿ ಹರಿಶ್ಚಂದ್ರನನ್ನು ಬಳಸ್ತಾ ಇದ್ದೀವಿ, ಆ ಮಟ್ಟಕ್ಕೆ ಬಂದಿದ್ದೀವಿ. ಸತ್ಯಂ ನಾಸ್ತಿ, ಯಾರಾದ್ರೂ ತಪಶ್ಚರ್ಯ ಮಾಡೋರಿದ್ದಾರೇನು? ಇಲ್ಲ. ಶೌಚ ಇದೆಯೇನು? ಶೌಚಾನೂ ಇಲ್ಲ. ಅದೊಂದು ನಾವು ಶುಚಿಯಾಗಿ ಇಲ್ಲ. ಆಹಾರ ಶುಚಿ ಕೆಟ್ಟು ಹೋಗಿದೆ, ಪಾನೀಯಗಳ ಶುಚಿ ಕೆಟ್ಟು ಹೋಗಿದೆ, ಮನೆಯಲ್ಲಿನ ವಾತಾವರಣ ಶುಚಿ ಕೆಟ್ಟು ಹೋಗಿದೆ, ಅಂತಹದ್ದಿದೆ. ದಯಾ ದಾನ ವಿವರ್ಜಿತ, ದಯೆ ಅನ್ನುವಂತಹದ್ದಿಲ್ಲ, ದಾನ ಅನ್ನುವಂತಹದ್ದಿಲ್ಲ ಇಲ್ಲಿ. ಉದರಂಭರಿಣೋ ಜೀವಾಹ ವರಾಕಾಹ ಕೂಟಭಾಷಿಣ. ಜನರು ಯಾವ್ದ್ರ ಹಿಂದೆ ಬೆನ್ನುತ್ತಿದ್ದಾರೆ ಅಂತ ಹೇಳಿದ್ರೆ ಉದರಂಭರಿಣೋ ಜೀವಹ, ಹಾಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನೋದೇ ಅವರ ಜೀವನ ಗುರಿ. ದುಡ್ಡು ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದೇ ಅವ್ರ ಜೀವನ ಗುರಿ. ಆ ತರ ಆಗೋಗಿದ್ದಾರೆ. ಅದರ ಮತ್ತು ಏನೇನ್ ನೋಡಿದ್ವಿ ಅಲ್ಲಿ? ಬಹಳಷ್ಟು ಕಲಿಯ ವರ್ಣನೆಯನ್ನು ಮಾಡ್ತಾರೆ, ನಾನು ಅದರಲ್ಲಿ ಸೆಲೆಕ್ಟ್ ನೋಡ್ಕೊಂಡು ಹೇಳ್ತಾ ಇದ್ದೇನೆ. ತರುಣಿ ಪ್ರಭತಾಗೆ ಹೇ ಶಾಲಕೋ ಬುದ್ಧಿದಾಯಕ ಕನ್ಯಾ ವಿಕ್ರಯಿಣೋ ಲೋಭ ದಂಪತೀನಾಂಚ ಕಲ್ಕನಂ. ಮನೆಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ತರುಣಿ ಪ್ರಭುತಾಗೆ ಹೇ, ಮನೆಯಲ್ಲಿ ಒಡೆತನ ಹೇಗಿದೆ? ತರುಣಿಯ ಅಂದ್ರೆ ಮಡದಿಯ ಒಡೆತನ ಇದೆ. ಶಾಲಕೋ ಬುದ್ಧಿದಾಯಕ, ಶಾಲಕ ಅಂತ ಹೇಳಿದ್ರೆ ಹೆಂಡತಿಯ ತಮ್ಮ. ನಾವು ಹಿಂದಿನಲ್ಲಿ ಯಾರನ್ನ ಸಾಲ ಅಂತ ಹೇಳ್ತೀವೋ ಅದು ಸಂಸ್ಕೃತದಿಂದಲೇ ಬಂದಿರೋದು, ಶಾಲಕಃ ಅನ್ನುವಂಥದ್ದು. ಅವನು ಬುದ್ಧಿ ಹೇಳ್ಕೊಡುವಂಥವನು. ಕನ್ಯಾ ವಿಕ್ರಯಿಣೋ, ತಂದೆ ತಾಯಿಗಳು ಕನ್ಯಾ ದಾನ ಅಂತ ಮಾಡ್ತಾ ಇಲ್ಲ ಇವಾಗ. ನೋಡಿ, ನಾರದ್ರ ಆವಾಗಲೇನೆ ಹೇಳಿದ್ದಾರೆ ಹೀಗೀಗಿತ್ತು ಕಲಿಕಾಲ ಅಂತ ಹೇಳಿ. ಕಲಿ ಪ್ರಾರಂಭವಾದಾಗಲೇ ತಂದೆ ತಾಯಿಗಳು ಕನ್ಯಾ ದಾನ ಅಂತ ಮಾಡೋದಿಲ್ಲ, ಕನ್ಯಾ ವಿಕ್ರಯಣ ಮಾಡ್ತಾ ಇದ್ದಾರೆ ಅಂತ. ಕನ್ಯಾ ವಿಕ್ರಯಣ ಮಾಡ್ತಾರೆ ಅಂದ್ರೆ ಕನ್ಯಾ ದಾನ ಕೊಡೋದು, ವರದಕ್ಷಿಣೆ ಕೊಡೋ ಬದಲು ಕನ್ಯಾ ದಕ್ಷಿಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇಷ್ಟೆಲ್ಲ ಈ ಹುಡುಗಿ ಓದಿಸಿ ವಿದ್ಯಾಭ್ಯಾಸ ಕೊಡೋದಕ್ಕೆ ಇಷ್ಟೆಲ್ಲ ಖರ್ಚಾಗಿದೆ ಅನ್ನಂತ ಹೇಳಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಇವತ್ತಿಗೂ ನಮ್ಮ ಸಮಾಜದಲ್ಲಿ ನಾವು ನೋಡಬಹುದು. ಕನ್ಯಾ ವಿಕ್ರಯಣೋ ಲೋಭಾತ್ ದಂಪತೀನಾಂಚ ಕಲ್ಕನಂ, ದಂಪತಿಗಳ ಮಧ್ಯದಲ್ಲಿ ಅನ್ಯೋನ್ಯ ಪ್ರೇಮಾಭ ಅನ್ನುವಂತಹದ್ದು ಇಲ್ಲ, ಕಲಹ ಅನ್ನುವಂತಹದ್ದು ಇರುವಂತಹದ್ದು. ಈ ರೀತಿಯ ಕಲಿಪ್ರಭಾವದಿಂದ ಕೂಡಿರುವಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ನೋಡಿಬಿಟ್ಟು ನನಗೆ ಮೊದಲೇ ಮನಸ್ಸು ಘಾಸಿಯಾಗಿತ್ತು. ಅದರಲ್ಲಿಯೂ ಕೂಡ ಬಹಳ ಒಂದು ಪೆಟ್ಟು ಕೊಟ್ಟಂತಹ ದೃಶ್ಯವನ್ನ ನಾನು ನೋಡಿದೆ ಅಂತ. ಏನದು ನೋಡಿದೆ ಅಂತ ಹೇಳಿದಾಗ, ನಾನು ಸಂಚಾರ ಮಾಡ್ತಾ ಮಾಡ್ತಾ ಏವಂ ಪಶ್ಯನ್ ಕಲೇರ್ ದೋಷಾನ್ ಪರ್ಯಟನ್ ನವನೀಮಹಂ ಯಾಮುನಂ ತಟಮಾಪನ್ನೋ ಯತ್ರ ಲೀಲಾ ಹರೇರಭೂತ್. ಹೀಗೆ ಭೂಲೋಕ ಸಂಚಾರ ಮಾಡ್ತಾ ಮಾಡ್ತಾ ಶ್ರೀಕೃಷ್ಣ ಲೀಲೆ ಆಗಿರುವಂತಹ ಯಮುನಾ ತಟಕ್ಕೆ ಹೋದೆ. ಶ್ರೀಕೃಷ್ಣನು ತನ್ನ ಬಾಲ್ಯ ಲೀಲೆಯನ್ನು ಮಾಡಿರುವಂತಹ ಆ ಯಮುನಾ ತಟಕ್ಕೆ ನಾನು ಹೋದೆ. ಅಲ್ಲಿ ಹೋದಾಗ ನನಗೊಂದು ಬಹಳ ಆಶ್ಚರ್ಯ ಕಾಣಿಸ್ತು. ಏನದು? ತತ್ತ ಆಶ್ಚರ್ಯಂ ಮಯಾ ದೃಷ್ಟಂ ಶ್ರೂಯತಾಂ ತನ್ಮುನೀಶ್ವರಾಃ ಏಕಾತು ತರುಣಿ ತತ್ರ ನಿಷಣ್ಣಾ ಖಿನ್ನ ಮಾನಸ ವೃದ್ಧೌ ದ್ವೌ ಪತಿತೌ ಪಾರ್ಶ್ವೇ ನಿಶ್ವಸಂತಾವಚೇತನೌ ಶುಶ್ರೂಷಂತಿ ಪ್ರಬೋಧಂತಿ ರುದತಿ ಚತಯೋ ಪುರಃ. ನಾನೊಂದು ಆಶ್ಚರ್ಯ ನೋಡಿದೆ. ಏನ್ ನೋಡಿದೆ ಅಲ್ಲಿ ಅಂತ ಹೇಳಿದ್ರೆ, ಏಕಾತು ತರುಣಿ, ಅಲ್ಲಿ ಆ ಯಮುನೆಯ ತಟದಲ್ಲಿ ಒಬ್ಳು ತರುಣಿ. ಆ ತರುಣಿಯ ತೊಡೆಯ ಮೇಲೆ ಎರಡೂ ಕಡೆ ಇಬ್ಬರು ವೃದ್ಧರು ತೊಡೆಯ ಮೇಲೆ ತಲೆ ಇಟ್ಕೊಂಡು ಮಲಗಿಕೊಂಡಿದ್ದಾರೆ ಅಂದ್ರೆ ವಿಶ್ರಾಂತಿ ಮಾಡ್ತಾ ಇದ್ದಾರೆ ಅಂತಲ್ಲ, ಅವ್ರಿಗೆ ಹೇಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಅವರು ವೃದ್ಧರಾಗಿದ್ದಾರೆ. ಅಂತಹ ವೃದ್ಧರಿಗೆ ಇವಳು ಅವರಿಗೆ ಸಾಂತ್ವನ ಹೇಳ್ತಾ ಮತ್ತು ಅವರನ್ನ ಶುಶ್ರೂಷೆ ಸೇವೆ ಮಾಡ್ತಾ ಬಡೋ ಅಂತ ಅಳ್ತಾ ಇದ್ದಾಳೆ. ರುದತಿ ಚತಯೋ ಪುರಃ,
ಅವಳು ನಿಷಣ್ಣ ಮನಸ್ಕನಾಗಿದ್ದಾಳೆ, ಖಿನ್ನ ಮನಸ್ಕನಾಗಿದ್ದಾಳೆ. ಅವರನ್ನು ನೋಡಿ ಅಳ್ತಾ ಇದ್ದಾಳೆ, ಅವ್ರಿಗೆ ಸೇವೆ ಮಾಡ್ತಾ ಇದ್ದಾಳೆ. ತನ್ನ ಸೆರಗಿನಿಂದ ಅವಳಿಗೆ ಗಾಳಿಯನ್ನು ಬೀಸ್ತಾ ಇದೆ. ವೀಜ್ಯಮಾನ ಶತಸ್ತ್ರೀಭಿರ್ ಬೋಧ್ಯಮಾನ ಮುಹುರ್ಮುಹುಹು. ಗಾಳಿಯನ್ನು ಬೀಸ್ತಾ ಬೀಸ್ತಾ ಆ ಕಡೆ ಈ ಕಡೆ ನೋಡ್ತಾರೆ. ಯಾರಾದರೂ ನಮ್ಮ ರಕ್ಷಣೆಗೆ ಬರ್ತೀರಾ, ಯಾರಾದರೂ ಸಹಾಯಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಏನ್ ಸಹಾಯ? ಹಾಗೆ ಹೋಗ್ತಾ ಇರುವಾಗ ನಾರದರು ಎದುರುಗಡೆ ಬರ್ತಾರೆ. ಬಂದಾಗ ಕೇಳ್ತಾಳೆ ಅವಳು. ನಾರದರನ್ನು ನೋಡಿದ ತಕ್ಷಣ ಆ ತರುಣಿ ಹುಡುಗಿ ಕೇಳ್ತಾಳೆ, ಏನು? ಬಾಲೋ ವಾಚ ಭೋ ಭೋ ಸಾಧೋ ಭೋ ಸಾಧೋ ಕ್ಷಣಂ ತಿಷ್ಟಂ ಅತಿಷ್ಟಂ ಮಚ್ಚಿತ್ತಾಂ ಅಪಿ ನಾಶಯ ಮಚ್ಚಿಂತಾಮಪಿ ನಾಶಯ ದರ್ಶನಂ ತವ ಲೋಕಸ್ಯ ಸರ್ವತಾಘಹರಂ ಪರಂ ಬಹುಧಾ ತವ ವಾಕ್ಯಾನಿ ದುಃಖ ಶಾಂತಿರ್ಭವಿಷ್ಯತಿ ಯದಾ ಭಾಗ್ಯಂ ಭವೇದ್ಭೂರಿ ಭವತೋ ದರ್ಶನಂ ತದಾ. ಹೇ ಸಾಧುವೆ, ನಾರದ ಮಹರ್ಷಿಯನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತದೆ ಮಹಾತ್ಮರು ಹೊರಟಿದ್ದಾರೆ, ಸಾಧುಗಳು ಹೊರಟಿದ್ದಾರೆ, ಸಜ್ಜನರು ಹೊರಟಿದ್ದಾರೆ ಅಂತ ಹೇಳಿ ಅವರಿಗೆ ನಮ್ಮ ಹೇ ಭೋಹೋ ಸಾಧುವೆ ಕ್ಷಣಂ ತಿಷ್ಟ, ಒಂದು ಕ್ಷಣ ಇಲ್ಲಿ ನಿಂತಿರು. ಮಚ್ಚಿಂತಾಂಪಿ ನಾಶಯ, ಸ್ವಲ್ಪ ಇಲ್ಲಿ ನಿಂತ್ಕೊಂಡು ನನ್ಗೆ ಚಿಂತೆ ಇದೆ, ಆ ಚಿಂತೆಯನ್ನು ನಾಶ ಮಾಡುವಂಥವನು, ಅಂದ್ರೆ ಚಿಂತೆಗೆ ಪರಿಹಾರ ಹೇಳು. ದರ್ಶನಂ ತವಲೋಕಸ್ಯ ಸರ್ವಥಾಗಹರಂ, ತಮ್ಮಂತವರ ಸತ್ಪುರುಷರ ದರ್ಶನದಿಂದಲೇನೆ ಎಲ್ಲ ಪಾಪಗಳು ನಾಶವಾಗುವಂತಹದ್ದು, ನಮಗೆ ಕಲ್ಯಾಣವಾಗುವಂತಹದ್ದು. ಅಂತಹ ತಾವು ಇಲ್ಲಿ ದಯಮಾಡಿಸಿದ್ದೀರಿ, ನಮಗೆ ದರ್ಶನ ಕೊಟ್ಟು ನಮ್ಮ ಚಿಂತೆಯನ್ನು ನೀವು ದೂರ ಮಾಡಬೇಕು ಅಂತ ಕೇಳ್ತಾರೆ. ಏನದು ಅಂತ ಕೇಳಿದಾಗ ನಾರದರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಕಾಸಿತ್ವಂ ಕಾವ್ಯಮೌ ಚೇಮ ನಾರ್ಯಾಃ ಕಾಹ ಪದ್ಮಲೋಚನಾಃ ವದ ದೇವಿ ಸವಿಸ್ತಾರಂ ಸ್ವಸ್ಯ ದುಃಖಸ್ಯ ಕಾರಣಂ. ನಾರದರು ಪ್ರಶ್ನೆ ಕೇಳ್ತಾರೆ, ಹೇ ದೇವಿ, ನೀವು ಯಾರು? ಎಲ್ಲಿಂದ ಬಂದ್ರಿ? ಇವ್ರು ನೀನ್ ತೊಡೆ ಮೇಲೆ ಮಲಗಿರುವಂತಹ ಈ ವೃದ್ಧರು ಯಾರು? ನಿನ್ನ ದುಃಖಕ್ಕೆ ಕಾರಣ ಏನು? ಯಾಕೆ ಅಳ್ತಾ ಇದೀಯಾ? ಅದನ್ನೆಲ್ಲ ಹೇಳಬೇಕು ಅಂತ ಕೇಳಿದಾಗ ಆ ಹುಡುಗಿ ಹೇಳೋದಕ್ಕೆ ಶುರು ಮಾಡ್ತಾಳೆ ಕಥೆ. ಏನದು? ಅಹಂ ಬಾಲೋವಾಚ ಅಹಂ ಭಕ್ತಿರಿತಿ ಖ್ಯಾತ ಇಮೌ ಮೇ ತನಯೌ ಮತೌ ಜ್ಞಾನ ವೈರಾಗ್ಯನ ಮಾನೌ ಕಾಲಯೋಗೇನ ಜರ್ಜರೌ. ಸ್ವಾಮಿ, ನಾನು ಭಕ್ತಿ ಎನ್ನುವಂಥವಳು. ಇಮೌ ಮೇ ತನಯೌ, ಈ ನನ್ನ ತೊಡೆ ಮೇಲೆ ಮಲಗಿಕೊಂಡಿರುವಂತಹ ಎರಡು ವೃದ್ಧರು ನನ್ನ ಮಕ್ಕಳು ಅಂತ ಹೇಳ. ನೋಡಿ ಹೇಗಿದೆ, ಆಶ್ಚರ್ಯಕರವಾಗಿದೆ ಇಲ್ಲೋ ತಾನೆ? ತಾಯಿ ತರುಣಿಯಾಗಿದ್ದಾಳೆ, ಮಕ್ಕಳು ವೃದ್ಧರಾಗಿ ನಿಶ್ಚೇತನರಾಗಿ ಎದ್ದು ಕೂತ್ಕೊಳ್ಳಕ್ಕೂ ಆಗದೇ ಇರುವಷ್ಟು ಅಸಹಾಯಕರಾಗಿ ಮಲಗಿಕೊಂಡಿದ್ದಾರೆ ತಾಯಿಯ ತೊಡೆ ಮೇಲೆ ಮಕ್ಕಳು. ಯಾರವರು? ಜ್ಞಾನ ವೈರಾಗ್ಯನ ಮಾನವ್. ಇವನ ಹೆಸರು ಜ್ಞಾನ ಅಂತ ಹೇಳ್ಕಣಯ್ಯ, ಇವನ ಹೆಸರು ವೈರಾಗ್ಯ ಅಂತ ಹೇಳಿ. ಜ್ಞಾನ ವೈರಾಗ್ಯ ಇಬ್ರು ಇವರು ನನ್ನ ಮಕ್ಕಳು. ಕಾಲಯೋಗೇನ ಜರ್ಜರು, ಕಾಲಗತಿಯಿಂದ ಇವರು ಮುದುಕರಾಗಿದ್ದಾರೆ, ನಾನು ತರುಣಿಯಾಗೇ ಇದ್ದೇನೆ ಅಂತ ಹೇಳ್ತಾ ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೆ ಜೀರ್ಣತಾಂಗತ ತತ್ರ ಘೋರ ಕಲೇರ್ಯೋಗಾತ್ ಪಾಖಂಡೈಃ ಖಂಡಿತಾಂಗಕ ದುರ್ಬಲಾಹಂ ಚಿರಂ ಯಾತ ಪುತ್ರಾಭ್ಯಾಂ ಸಹ ಮಂದತಾಂ ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ ಜಾತಾಹಂ ಯುವತಿ ಸಮ್ಯಕ್ ಶ್ರೇಷ್ಠರೂಪಾತು ಸಾಂಪ್ರತಂ. ನಾನು ದ್ರವಿಡ ಲೋಕದಲ್ಲಿ, ದ್ರವಿಡ ಪ್ರಾಂತದಲ್ಲಿ ಹುಟ್ಟಿರುವಂತವಳು. ಉತ್ಪನ್ನ ದ್ರವಿಡೇ ಸಾಹಂ. ದ್ರವಿಡ ಪ್ರಾಂತ ಅಂತ ಹೇಳಿದ್ರೆ ಇವತ್ತಿನ ತಮಿಳುನಾಡು ಭಾಗ, ದ್ರಾವಿಡ ದೇಶ. ಅಲ್ಲಿ ನಾನು ಹುಟ್ಟಿರುವಂಥವಳು. ಬೆಳೆದಿದ್ದಲ್ಲಿ ವೃದ್ಧಿಂ ಕರ್ನಾಟಕೆ ಗತ, ಕರ್ನಾಟಕದಲ್ಲಿ ನಾನು ಬೆಳೆದೆ. ಕ್ವಚಿನ್ ಮಹಾರಾಷ್ಟ್ರೇ ಗೂರ್ಜರೇ ಜೀರ್ಣತಾಂಗತ, ಹಾಗೇನೆ ಮೇಲೆ ಮೇಲೆ ಹೋಗ್ತಾ ಮಹಾರಾಷ್ಟ್ರ, ಗೂರ್ಜರ ಪ್ರದೇಶ, ಇವತ್ತಿನ ಗುಜರಾತು ರಾಜಸ್ಥಾನ ಸೇರಿಸಿ ಗೂರ್ಜರ ಪ್ರದೇಶದಲ್ಲಿ ಜೀರ್ಣವಾದೆ. ಹುಟ್ಟಿದ್ದು ದ್ರವಿಡ ದೇಶದಲ್ಲಿ, ವೃದ್ಧಿಯಾಗಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ. ಹಾಗೇನೆ ಉತ್ತರಕ್ಕೆ ಹೋಗ್ತಾ ಹೋಗ್ತಾ ಮಹಾರಾಷ್ಟ್ರ, ಗೂರ್ಜರ ಈ ಪ್ರಾಂತಗಳಲ್ಲಿ ನಾನು ಜೀರ್ಣವಾದೆ, ಕ್ಷಿಣ್ಣದಾದೆ, ಕಡಿಮೆಯಾದೆ. ಹಾಗೆ ಹೋಗ್ತಾ ಹೋಗ್ತಾ ತತ್ರ ಘೋರ ಕಲೇರ್ಯೋಗಾತ್ ಪಾಖಂಡೈಹಿ ಖಂಡಿತಾಂಗ, ಹಾಗೆ ಹೋಗ್ತಾ ಹೋಗ್ತಾ ಆ ಕಲಿಯುಗದ ಪ್ರಭಾವದಿಂದ ಪಾಖಂಡಿಗಳಿಂದ ನಾನು ಹತಳಾದೆ, ಏಟು ತಿಂದೆ, ಪೆಟ್ಟು ತಿಂದೆ. ದುರ್ಬಲಾಹಂ, ದುರ್ಬಲಳಾಗಿ ಹಾಗೇನೇ ಈ ಮಕ್ಕಳನ್ನ ಹೊತ್ಕೊಂಡು ನಿಧಾನವಾಗಿ ಎಲ್ಲಿಗೆ ಬಂದೆ? ವೃಂದಾವನಂ ಪುನಃ ಪ್ರಾಪ್ಯ, ವೃಂದಾವನ ಪ್ರಾಂತಕ್ಕೆ ಬಂದೆ.
ವೃಂದಾವನ ಪ್ರಾಂತ ಇವತ್ತಿನ ಉತ್ತರ ಪ್ರದೇಶದ ಮಥುರಾ ಸುತ್ತಮುತ್ತಲು ಇರುವಂತಹ ಬ್ರಜಮಂಡಲ ಅಂತ ಹೇಳಿ ಆ ಪ್ರಾಂತದಲ್ಲಿ ಬಂದಾಗ ಆವಾಗ ಸ್ವಲ್ಪ ನನಗೆ ನವನವೀನೇವ ಸ್ವರೂಪಿಣಿ ಆ ವೃಂದಾವನ ಪ್ರಾಂತಕ್ಕೆ ಬಂದ ಮೇಲೆ ನನಗೆ ನನ್ನ ತಾರುಣ್ಯ ಅನ್ನುವಂತಹದ್ದು ಮತ್ತೆ ಹೊಸದಾಗಿ ಬಂತು. ಆದ್ರೆ ಇಮೌತು ಶೈತಾವತ್ರ ಸುತೋ ಮೇ ಕ್ಲಿಶ್ಯತಃ ಕ್ರಮಾತ್ ಇದಂ ಸ್ಥಾನಂ ಪರಿತ್ಯಜ್ಯ ವಿದೇಶಂ ಗಮ್ಯತೆ ಮಯ. ನಾನೇನೋ ನನ್ನ ಯೌವನವನ್ನು ಪುನಃ ಪಡೆದುಕೊಂಡೆ, ಸ್ವಲ್ಪ ಸಶಕ್ತಳಾದೆ. ಆದ್ರೆ ನನ್ನ ಈ ಮಕ್ಕಳು ಇವರು ಇನ್ನೂ ಹಾಗೇನೆ ಇದ್ದಾರೆ, ವೃದ್ಧರಾಗೇ ಇದ್ದಾರೆ, ಸ್ವತಃ ನಡೆಯೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ, ಕೂಡೋದಕ್ಕೂ ಆಗ್ತಾ ಇದ್ದಿಲ್ಲ, ಅಂತಹ ನಿಸ್ಸಹಾಯಕರಾಗಿದ್ದಾರೆ. ನಾನು ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ದೀನಿ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಯಾಕೆ ಹೀಗಾದೆ ಗೊತ್ತಿಲ್ಲ, ಏನಾಯ್ತು ನನ್ನ ಈ ಮಕ್ಕಳಿಗೆ. ಹಾಗೆ ನೋಡಿದ್ರೆ ಮಕ್ಕಳು ತರುಣರಾಗಿದ್ದು ತಾಯಿಯು ವೃದ್ಧೆ ಆಗಿರ್ಬೇಕಾಗಿತ್ತು, ನಾನು ಇಲ್ಲಿ ತರುಣಿಯಾಗಿದ್ದೇನೆ, ನನ್ನ ಮಕ್ಕಳೇ ವೃದ್ಧರಾಗಿದ್ದಾರೆ. ಇದು ಏನ್ ಇದ್ರ ಹಿಂದಿರೋ ರಹಸ್ಯ, ಯಾಕೆ ಹೀಗಾಯ್ತು ಅದನ್ನ ನಾನು ಅತಃಶೋಚಾಮಿ ಚಾತ್ಮಾನಂ ವಿಶ್ವಯಾವಿಷ್ಟ ಮಾನಸ ವದಯೋಗ ನಿಧೇ ಧೀಮನ್ ಕಾರಣಂ ಚಾತ್ರ ಕಿಂ ಭವೇತ್. ಹೇ ಭಗವಂತನಾದಂಥವನೇ, ಈ ರೀತಿ ವಿಪರ್ಯಯ ರಿವರ್ಸ್ ಆಗುವುದಕ್ಕೆ ಕಾರಣ ಏನು ಅದನ್ನ ಕೇಳಬೇಕು ಅಂತ ಹೇಳಿದಾಗ ನಾರದರು ಹೇಳ್ತಾರೆ, ನಾರದೋವಾಚ ಜ್ಞಾನೇನಾತ್ಮನಿ ಪಶ್ಯಾಮಿ ಸರ್ವಮೇತತ್ತವಾನಘೆ ನವಿಷಯಾದಸ್ತ್ವಯ ಕಾರ್ಯೋ ಹರಿಷ್ಯಂ ತೇ ಕರಿಷ್ಯತಿ. ನಾರದರು ತಮ್ಮ ಜ್ಞಾನ ಚಕ್ಷುಸ್ಸುಗಳಿಂದ ಇವಳ ಪೂರ್ವಾಪರಗಳನ್ನೆಲ್ಲವನ್ನು ತಿಳಿದುಕೊಂಡು ಒಂದು ಕ್ಷಣ ಯೋಚನೆ ಮಾಡಿ, ಏನ್ ಹೆದರಿಬೇಡ ನೀನು, ಭಗವಂತ ನಿಂಗೆ ಒಳ್ಳೆ ಮಾಡ್ತಾನೆ ಅಂತ ಹೇಳ್ತಾ ಅವಳ ಈ ರೀತಿಯ ಸ್ಥಿತಿಗೆ ಕಾರಣ ಏನು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ನಾರದೋ ವಾಚ ಶೃಣಶ್ವ ವಹಿತಾ ಬಾಲೆ ಯುಗೋಯಂ ದಾರುಣ ಕಲಿಹಿ ತೇನ ಲುಪ್ತ ಸದಾಚಾರೋ ಯೋಗ ಮಾರ್ಗಸ್ಥಪಾಂಸಿ ಚ. ಹೇ ಬಾಲೆ, ನಿನ್ನ ಈ ವಿಪರ್ಯಯ ಅವಸ್ಥಾನಕ್ಕೆ, ವಿಪರ್ಯಯ ಅವಸ್ಥಾನ ಅಂದ್ರೆ ತಾಯಿ ತರುಣಿಯಾಗಿದ್ದು ಮಕ್ಕಳು ವೃದ್ಧರಾಗಿರುವಂತಹ ಈ ವಿಪರೀತ ಪರಿಸ್ಥಿತಿಗೆ ಕಾರಣ ಏನು ಅಂತ ಹೇಳಿದ್ರೆ, ಯುಗೋಯಂ ದಾರುಣ ಕಲಿಹಿ, ಇವಾಗ ದಾರುಣವಾಗಿರುವಂತಹ ಕಲಿಯುಗ ಪ್ರಾರಂಭವಾಗಿದೆ. ತೇನ ಲುಪ್ತಃ ಸದಾಚಾರ, ಕಲಿಯುಗ ಪ್ರಾರಂಭವಾಗಿರುವುದರಿಂದ ಸದಾಚಾರ ಅನ್ನುವಂತಹದ್ದೆಲ್ಲವೂ ಲುಪ್ತವಾಗಿದೆ, ನಾಶವಾಗಿದೆ. ಯೋಗ ಮಾರ್ಗ ಸ್ತಪಾಂಸಿ ಚ, ಯೋಗ ಸಾಧನ ಮಾಡುವಂತಹವರು ನಾಶವಾಗಿದ್ದಾರೆ, ತಪಶ್ಚರ್ಯ ಮಾಡುವಂಥವರು ಯಾರೂ ಇಲ್ಲ, ಯೋಗ ಮಾರ್ಗವೂ ನಾಶವಾಗಿದೆ, ತಪೋ ಮಾರ್ಗವೂ ನಾಶವಾಗಿದೆ, ಸದಾಚಾರ ಅನ್ನುವಂಥದ್ದು ಮೊದಲೇ ಹೊರಟೋಗಿದೆ. ಹೀಗಿರುವುದರಿಂದ ನಿನ್ನ ಈ ಮಕ್ಕಳಿಗೆ ಕೊಳ್ಳುವಂಥವರು, ಜ್ಞಾನ ಮತ್ತು ವೈರಾಗ್ಯವನ್ನ ಸ್ವೀಕರಿಸುವಂಥವರು ಯಾರೂ ಇಲ್ಲ, ಆದ್ರಿಂದ ಅವರು ಮುಪ್ಪಾಗಿದ್ದಾರೆ. ನೀನೇನೋ ವೃಂದಾವನಕ್ಕೆ ಬಂದು ಸೇರ್ಕೊಂಡೆ, ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಇಲ್ಲಿ ಆಡಿರುವುದರಿಂದ ಭಕ್ತಿ ಎನ್ನುವಂತಹದ್ದು ಅಂದ್ರೆ ನಿನ್ನನ್ನ ಸ್ವೀಕರಿಸಿ ಉಪಚರಿಸುವಂಥವರು ಸ್ವಲ್ಪ ಜನ ಇದ್ದಾರೆ, ಆದ್ರಿಂದ ನೀನ್ ಇನ್ನೂ ತರುಣೆಯಾಗಿ ಉಳಿದಿದ್ದೀಯ. ಹಾಗೆ ನೋಡಿದ್ರೆ ಕಲಿಪ್ರಭಾವ ಸಂಪೂರ್ಣವಾಗಿದ್ರೆ ನಿನ್ನನ್ನು ಕೇಳ್ತಾ ಇರಲಿಲ್ಲ. ಶ್ರೀ ಕೃಷ್ಣಾವತಾರದ ಮಹಿಮೆಯಿಂದಲೇನೆ ನಿನ್ನ ಒಂದು ಅಸ್ತಿತ್ವ ಅನ್ನುವಂತಹದ್ದು ಸ್ವಲ್ಪ ಉಳಿದುಕೊಂಡಿದೆ. ಆದ್ರೆ ಈ ಭಕ್ತಿ ಮತ್ತು ಜ್ಞಾನ ಮತ್ತು ವೈರಾಗ್ಯರು ಇವರುಗಳಿಗೆ ಸ್ವೀಕರಿಸುವಂಥವ್ರು, ಉಪಚರಿಸುವಂಥವ್ರು, ಕೊಳ್ಳುವಂಥವ್ರು ಯಾರೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವರು ಈ ಪ್ರಕಾರವಾಗಿ ನಿಶ್ಚೇತನರಾಗಿದ್ದಾರೆ, ನಿಶ್ಚೇಷ್ಟಿತರಾಗಿದ್ದಾರೆ ಅನ್ನುವಂತಹ ಉತ್ತರವನ್ನು ಹೇಳ್ತಾನೆ. ಆವಾಗ ಭಕ್ತಿ ಕೇಳ್ತಾಳೆ, ಕಲಿಯುಗದ ಪ್ರಭಾವದಿಂದ ಹೀಗಾಯ್ತೇನು? ಹಾಗಿದ್ರೆ ಅವಳು ಯೋಚನೆ ಮಾಡ್ತಾರೆ, ಈ ಕಲಿಗೆ ಪ್ರವೇಶ ಕೊಟ್ಟು ಆಶ್ರಯ ಕೊಟ್ಟಿದ್ಯಾರು? ಪರೀಕ್ಷಿತ ರಾಜ ತಾನೆ. ಯಾಕೆ ಪರೀಕ್ಷಿತ ಇಂತಹ ಘೋರವಾದ ಕಲಿಗೆ ಅವಕಾಶ ಕೊಟ್ಟ? ಯಾಕೆ ಪರೀಕ್ಷಿತ ಅವನನ್ನು ತಡೆಯಲಿಲ್ಲ? ಯಾಕೆ ಪರೀಕ್ಷಿತ ಅವನಿಗೆ ಆಶ್ರಯ ಕೊಟ್ಟ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಬರ್ತದೆ. ಅದೇ ಪ್ರಶ್ನೆಯನ್ನ ಆ ಭಕ್ತಿಯು ನಾರದನಿಗೆ ಕೇಳ್ತಾಳೆ. ಕಥಂ ಪರೀಕ್ಷಿತ ರಾಜ್ಞಾ ಸ್ಥಾಪಿತೋ ಹ್ಯಶುಚಿಃ ಕಲಿಹಿ ಪ್ರವೃತ್ತೇತು ಕಲವು ಸರ್ವಸಾರ ಪುತ್ರ ಗತೋ ಮಹಾನ್. ಯಾಕೆನಾದ್ರೂ ಪರೀಕ್ಷಿತ ಮಹಾರಾಜನು ಈ ಕಲಿಯುಗಕ್ಕೆ ಆಶ್ರಯವನ್ನು ಕೊಡುವಂಥವನಾದನು. ಆದ್ದರಿಂದ ಈ ಕಲಿ ಪ್ರವೇಶದಿಂದ ಸಾರಭೂತಗಳಾಗಿರುವಂತಹದ್ದು ಅಂದ್ರೆ ವೇದಾಂತಗಳು ಎಲ್ಲವೂ ಕೂಡ ನಷ್ಟಪ್ರಾಯವಾಗಿದೆ. ಯಾವುದು ಆಚಾರ ವಿಚಾರಗಳು ನಷ್ಟಪ್ರಾಯವಾಗಿದೆ, ಯೋಗ ತಪಸ್ಸು ಯಾವುದು ಇಲ್ಲ. ಹಾಗೆ ಮಾಡೋದಕ್ಕೆ ಅವಕಾಶರಾದ್ರೂ ಯಾಕೆ ಕೊಟ್ಟ ಅಂತ ಕೇಳಿದಾಗ ನಾರದ್ರ ಹತ್ರ ಹೇಳ್ತಾರೆ, ನಾರದೋವಾಚ
ಯದಾ ಮುಕುಂದೋ ಭಗವಾನ್ ಕ್ಷ್ಮಾಂ ತ್ಯಕ್ತ್ವಾತ್ಮಸಂಪದಃ ಕ್ಷ್ಮಾಂ ತ್ಯಕ್ತ್ವಾತ್ಮಸ್ವಪದಂ ಗತಃ ತದ್ದಿನಾತ್ ಕಲಿರಾಯಾತಃ ಸರ್ವಸಾಧನ ಬಾಧಕಃ. ಯಾವಾಗ ಮುಕುಂದನಾಗಿರುವಂತಹ ಕೃಷ್ಣನು ತನ್ನ ಅವತಾರವನ್ನ ಮುಗಿಸಿ ಈ ಭೂಮಿಯನ್ನ ಬಿಟ್ಟು ಹೊರಟೋದ್ನೋ ಆವತ್ತಿನ ದಿನದಿಂದಲೇನೆ ಕಲಿ ಎನ್ನುವಂತಹದ್ದು ಈ ಭೂಮಿಯ ಮೇಲೆ ಪ್ರವೇಶ ಆಯಿತು. ಎಂತಾದ್ ಕಲಿಯೋದು? ಸರ್ವ ಸಾಧನ ಬಾಧಕ. ಅಲ್ಲಿವರೆಗೂ ಮುಕ್ತಿಗೆ ಇರುವಂತಹ ಸಾಧನಗಳು ಅಂತ ಏನೇನಿದ್ವೋ ಅದು ವೇದ ಕರ್ಮ ಮಾರ್ಗ ಇರಲಿ, ಉಪಾಸನಾ ಮಾರ್ಗ ಆಗಿರಲಿ, ಯೋಗ ಮಾರ್ಗ ಆಗಿರಲಿ, ತಪಶ್ಚರ್ಯ ಆಗಿರಲಿ, ಅಂಥದ್ದೇನೇನು ಅಂತ ಹೇಳಿ ಮುಕ್ತಿಗೆ ಸಾಧನಭೂತವಾಗಿದ್ವೋ ಆ ಎಲ್ಲವನ್ನು ನಾಶ ಮಾಡುವಂತಹ ಕಲಿ ಪ್ರವೇಶವಾಯಿತು. ಪರೀಕ್ಷಿತ ಮಹಾರಾಜನು ದಿಗ್ವಿಜಯಕ್ಕೆ ಹೊರಟಾಗ ಕಲಿಯು ಅವನಿಗೆ ಶರಣಾಗತಿ ಆಯಿತು. ರಾಜರಿಗೆ, ಕ್ಷತ್ರಿಯರಿಗೆ ಇರುವಂತಹ ಒಂದು ನಿರ್ಬಂಧ ಏನು ಅಂತ ಹೇಳಿದ್ರೆ, ಯಾರು ಶರಣಾಗತಿ ಆಗ್ತಾರೆಯೋ ಅವನನ್ನು ಕೊಲ್ಲೋ ಹಾಗಿಲ್ಲ. ಅದನ್ನೇ ಪಾಲಿಸಿಕೊಂಡು ಬಂದಿರುವಂತಹವರು ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಆ ಧರ್ಮವನ್ನ ಪಾಲಿಸಿಕೊಂಡು ಬಂದಿರುವಂತಹದ್ದನ್ನ ನಮ್ಮ ಆ ಭೂಮಿ ಮೇಲೆ ನಾವು ಇವತ್ತಿಗೂ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋದನ್ನ ನೋಡ್ತೇವೆ. ಆದ್ರಿಂದ ಪರೀಕ್ಷಿತ ಮಹಾರಾಜನು ತನಗೆ ಶರಣು ಬಂದಂತಹ ಕಲಿಗೆ ಮೃತ್ಯುದಂಡವನ್ನ ಕೊಡದೆ ಅಥವಾ ಸಂಹಾರ ಮಾಡದೇನೆ ಅವನಿಗೆ ಆಶ್ರಯ ಕೊಟ್ಟ. ಇರು, ಬಾಳಕೋ, ಹೋಗು, ಪರವಾಗಿಲ್ಲ, ಎಲ್ಲಾದ್ರೂ ಬದುಕೋ, ಹೋಗು ಅಂತ ಹೇಳಿ. ಯಾಕೆ ಹಾಗೆ ಕೊಟ್ಟ ಅಂತ ಹೇಳಿದ್ರೆ, ಕಲಿನಲ್ಲಿ ಎಂಥ ದೋಷಗಳಿದ್ರು ಒಂದೇ ಒಂದು ಗುಣ ಇದೆ. ಇತರ ಎಲ್ಲ ದೋಷಗಳು ಒಂದೇ ಒಂದು ಗುಣ. ಏನದು ಅಂತ ಹೇಳಿದ್ರೆ, ಯತ್ಫಲಂ ನಾಸ್ತಿ ತಪಸಾ ನಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೌ ಕೇಶವ ಕೀರ್ತನ. ಈ ಕಲಿನಲ್ಲಿ ಒಂದು ಗುಣ ಏನು ಅಂತ ಹೇಳಿದ್ರೆ, ನೀವು ಏನು ಯೋಗ ಮಾಡಿ, ತಪಶ್ಚರ್ಯ ಮಾಡಿ, ಯಜ್ಞ ಮಾಡಿ, ಯಾಗ ಮಾಡಿ, ಅದ್ಯಾವುದೂ ಮಾಡಿದ್ರೆ ಏನು ಫಲ ಸಿಗುತ್ತದೆಯೋ ಅದೇ ಫಲವನ್ನ ಅದ್ಯಾವುದೂ ಮಾಡದೇನೆ ಕೇವಲ ಭಗವನ್ ನಾಮಸ್ಮರಣೆಯಿಂದ ಮಾತ್ರ ಆ ಫಲವನ್ನು ಸಿಗುವಂತಹ ಒಂದು ವಿಶೇಷ ಗುಣ ಕಲಿನಲ್ಲಿದೆ. ಅಂದ್ರೆ ಏನರ್ಥ? ಕಲಿಯುಗದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಏನು ಫಲ ಸಿಗುತ್ತದೆಯೋ ಅದು ಕೇವಲ ಭಗವನ್ ನಾಮಸ್ಮರಣದಿಂದ ಸಿಗುವಂತಹದ್ದು. ದಾನ ತಪಶ್ಚರ್ಯಗಳನ್ನು ಮಾಡಿದ್ರೆ, ವ್ರತಗಳನ್ನ ಮಾಡಿದ್ರೆ ಏನು ಫಲ ಸಿಗುತ್ತದೆಯೋ ಅದು ಕೇವಲ ಭಗವನ್ ನಾಮಸ್ಮರಣೆಯಿಂದ ಸಿಗುವಂತಹದ್ದು. ಇಂತಹ ಒಂದು ಸರಳ ಸುಲಭ ಉಪಾಯ ಕಲಿನಲ್ಲಿದೆ ಅನ್ನೋ ಕಾರಣದಿಂದ ಪರೀಕ್ಷಿತ ಮಹಾರಾಜ ಆ ಕಲಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾನೆ ಎಂಬುದಾಗಿ ನಾರದರು ಹೇಳ್ಕೊಂಡ್ಬಿಟ್ಟು ಆ ಬಾಲಿಗೆ ಭಕ್ತಿಗೆ ಹೇಳಿ, ಅಯಂತು ಯುಗ ಧರ್ಮೋ ಹಿ ವರ್ತತೆ ಕಸ್ಯ ದೂಷಣಂ ಅತಸ್ತು ಪುಂಡರೀಕಾಕ್ಷ ಸಹತೆ ನಿಕಟೇ ಸ್ಥಿತಃ. ಈ ಯುಗಧರ್ಮ ಅನ್ನುವಂತಹದ್ದು ಇರೋದ್ರಿಂದ, ಕಲಿ ಯುಗಧರ್ಮ ಅನ್ನುವಂತಹದ್ದು ಇರೋದ್ರಿಂದ ಇದನ್ನ ನಾವು ಪುಂಡರೀಕಾಕ್ಷ ಅಂದ್ರೆ ಶ್ರೀಕೃಷ್ಣ ಹತ್ತಿರದಲ್ಲೇನೆ ಇದ್ದಾನೆ, ಮೊನ್ನೆನೆ ಅವತಾರ ಮುಗೀತು, ಈ ಅರ್ಥದಲ್ಲಿ ಹತ್ತಿರದಲ್ಲೇ ಇರೋದ್ರಿಂದ ಇದನ್ನ ನಾವು ಸಹನ ಮಾಡ್ತಾ ಇದ್ದೀವಿ. ಇತಿ ತದ್ವಚನಂ ಶ್ರುತ್ವಾ ವಿಸ್ಮಯಂ ಪರಮಂಗತ ಭಕ್ತಿರುಚೆ ವಚೋ ಭೂಯಃ ಶ್ರೂಯತಾಂ ತಚ್ಚ ಶೌನಕ. ಈ ರೀತಿಯ ನಾರದ ಉತ್ತರವನ್ನು ಕೇಳಿ ಭಕ್ತಿಯು ಅತ್ಯಂತ ಗೌರವದಿಂದ ನಾರದರಿಗೆ ಪ್ರಾರ್ಥನಾ ಪೂರ್ವಕವಾಗಿ ಒಂದು ವರ್ಣನೆ ಏನ್ ಮಾಡ್ತಾರೆ, ಹೊಗಳುತ್ತಾರೆ. ಇದನ್ನ ಮುಂದೆ ನನ್ನ ಪ್ರಶ್ನೆಗೆ, ನನ್ನ ಮಕ್ಕಳಿಗೆ ಹೇಗಾದ್ರೂ ನೀನು ಶಕ್ತಿಯನ್ನು ತುಂಬಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ಅವಳು ಮಾಡ್ತಾಳೆ. ಭಕ್ತಿರುವಾಚ ಜಯತಿ ಜಗತಿ ಮಾಯಾಂ ಯಸ್ಯ ಕಾಯಾಧವಸ್ತೆ ವಚನ ರಚನಮೇಕಂ ಕೇವಲಂ ಚಾಕಲಯ್ಯ ಧ್ರುವಪದಮಪಿ ಯಾತೋ ಯತ್ಕೃಪಾತೋ ಧ್ರುವೋಯಂ ಸಕಲ ಕುಶಲ ಪಾತ್ರಂ ಬ್ರಹ್ಮಪುತ್ರಂ ನತಾಸ್ಮಿ. ಹೇ ನಾರದ ಮಹರ್ಷಿಯೇ, ನೀನು ಬ್ರಹ್ಮಪುತ್ರನು, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಯಾಕೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರೆ, ಸಕಲ ಕುಶಲ ಪಾತ್ರಂ, ಪ್ರತಿಯೊಬ್ಬರಿಗೂ ಕ್ಷೇಮವಾಗಿರಲಿ, ಕುಶಲವಾಗಿರಲಿ, ಅವರು ಹಾಗೆ ಇರೋದಕ್ಕೆ ನೀನು ಪ್ರೇರಣೆ ಮಾಡುವಂಥವನು. ಹೇಗೆ ಮಾಡಿದೀಯ ನೀನು ನೋಡು. ಕಯಾದುವಿನ ಮಗ ಪ್ರಹ್ಲಾದ ಕೇವಲ ನಿನ್ನ ಒಂದೇ ಒಂದು ಮಾತಿನಿಂದ ಅವನು ಪರಮ ವಿಷ್ಣು ಭಕ್ತನಾಗಿ ತನ್ನ ಭಗವತ್ ಲೋಕವನ್ನೇ, ವಿಷ್ಣು ಸಾಯುಜ್ಯವನ್ನೇ ಪಡೆಯುವಂಥವನಾಗಿರುದನು. ಯಾವುದರಿಂದ? ನಿನ್ನ ಒಂದು ಮಾತಿನಿಂದ, ಒಂದೇ ಒಂದು ಮಾತಿನಿಂದ. ಹಾಗೇನೆ ಧ್ರುವನು, ಬಾಲಕ ಧ್ರುವನು, ಸುನೀತಿಯ ಮಗನಾಗಿರುವಂತಹ ಧ್ರುವನು ನಿನ್ನ ಒಂದು ಮಾತಿನಿಂದಲೇನೆ 5 ವರ್ಷದ
ಎಳೆಯ ವಯಸ್ಸಿನಲ್ಲಿ ಅವನು ತಪಶ್ಚರ್ಯ ಮಾಡಿ ವಿಷ್ಣುಲೋಕವನ್ನು ಹೊಂದಿರುವಂಥವನು. ಹೀಗೆ ನಿನ್ನ ಒಂದೇ ಒಂದು ಮಾತಿನಿಂದ ಎಂಥೆಂಥವರು ಕಲ್ಯಾಣವನ್ನು ಹೊಂದಿದ್ದಾರೆ. ಅಂತಹ ನಿನ್ನ ಮಾತಿನಿಂದ ಈ ನನ್ನ ಮಕ್ಕಳನ್ನ ಉದ್ಧಾರ ಮಾಡು, ಅವರನ್ನ ಪುನಃ ಜಾಗೃತರನ್ನಾಗಿ ಮಾಡು ಎನ್ನುವಂತಹ ಪ್ರಾರ್ಥನೆಯಿಂದ ಅವಳು ಭಕ್ತಿ ದೇವಿಯು ನಾರದರಿಗೆ ಸ್ತೋತ್ರ ಮಾಡಿ ತನ್ನ ಅಪೇಕ್ಷೆಯನ್ನು, ತನ್ನ ಪ್ರಾರ್ಥನೆಯನ್ನು ಅಲ್ಲಿಗೆ ಇಡ್ತಾಳೆ. ಇಲ್ಲಿಗೆ ಭಾಗವತ ಮಹಾತ್ಮ್ಯದ ಮೊದಲನೇ ಅಧ್ಯಾಯ ಮುಗೀತದೆ. ನಾವು ಮುಂದಿನ ವಾರದ ಶನಿವಾರ ಮತ್ತು ಭಾನುವಾರಗಳಲ್ಲಿ ಈ ಭಾಗವತ ಮಹಾತ್ಮೆಯನ್ನ ಮುಂದಿನ ಭಾಗವನ್ನ ನೋಡುವಂಥವ್ರಾಗೋಣ ಅಂತ ಹೇಳ್ತಿ. ಇವತ್ತು ನಾವು ಎಲ್ಲರೂ ಜಾಯಿನ್ ಆಗೋದಕ್ಕೆ ಸ್ವಲ್ಪ ಏನೋ ಕನ್ಫ್ಯೂಷನ್ ಆಗಿ ಒಂದು 10-15 ನಿಮಿಷ ತಡವಾಗಿ ಪಾಠ ಶುರುವಾಗಿತ್ತು. ಅದರ ಲೆಕ್ಕದಿಂದಲೇ 15 ನಿಮಿಷ ತಡವಾಗಿ ಪಾಠ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಹೀಗಾಗದಂತೆ ಸರಿಯಾಗಿ 9:15ಗೆ ಶುರು ಮಾಡಿ 10:15ಕ್ಕೆ ಮುಗಿಸ್ಬೇಕು ಅನ್ನುವಂತಹದ್ದು ನಮ್ಮ ಯೋಚನೆ ಆಗಿರುತ್ತದೆ. ಮುಂದಿನ ದಿನಗಳಲ್ಲಿ ಶನಿವಾರ ಭಾನುವಾರ 9:30ಯಿಂದ 10:15ಕ್ಕೆ ಮುಗಿಸುವಂತೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಭಗವತ್ ಕೃಪೆಯಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಭಾಗವತ ಮಹಾತ್ಮ್ಯದ ಮೊದಲನೇ ಅಧ್ಯಾಯವನ್ನ ನಮ್ಮೆಲ್ಲರ ಹೃದಯ ಕಮಲಲ್ಲಿರುವಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮ ನೋಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರಿ ಓಂ. ಎಲ್ಲರಿಗೂ ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ, ಥ್ಯಾಂಕ್ ಯು.